ಮಧ್ವಹೃದಯವಾಸ ಚಾನಲಿನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇಂದು ನಾವು ತಿಳಿಯಬೇಕಾದಂಥ ಮಹಾನ್ ವ್ಯಕ್ತಿ, ಮಹಾನ್ ಸಂತರು ಹಾಗೂ ಮಹಾಮಹಿಮರು. ಇವರು ಮಧ್ವಾಚಾರ್ಯರ ಸಂಸ್ಥಾನವೆಂಬ ಆಸ್ಥಾನದಲ್ಲಿ ಮುಕುಟಮಣಿಯಂತೆ ಶೋಭಿಸುತ್ತಿದ್ದಾರೆ. ಇವರು ಟೀಕೆಗಳಿಗೆ ರಾಜರು, ಅದಕ್ಕೆ ಇವರನ್ನ ಟೀಕಾಚಾರ್ಯರು ಎಂದು ಕರೀತಾರೆ. ಇವರ ಮೂಲ ಹೆಸರು ಶ್ರೀ ಜಯತೀರ್ಥರು. ಮಧ್ವ ಪರಂಪರೆಯಲ್ಲಿ ತಾತ್ಪರ್ಯ ಹಾಗೂ ಟೀಕೆಗಳಿಗೆ ಹೆಸರಾಂತ ಸಂತರು ಇವರು. ಇವರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಇವರ ಬಗ್ಗೆ ತಿಳಿಬೇಕಾದ್ರೆ ನಾವು ಮಹಾಭಾರತದ ಸಮಯಕ್ಕೆ ಹೋಗ್ಬೇಕು. ಕೃಷ್ಣ ಮತ್ತೆ ಅರ್ಜುನರು ಒಮ್ಮೆ ಕುರುಕ್ಷೇತ್ರದ ಹೊರವಲಯದಲ್ಲಿ ಸಂಚಾರಕ್ಕೆ ಅಂತ ಬರ್ತಾರೆ. ಸಂಚಾರಕ್ಕೆ ಅಂತ ಬಂದಾಗ ಅಲ್ಲೇ ಇದ್ದ ಒಂದು ಉದ್ಯಾನವನ ನೋಡಿ ಇಲ್ಲೇ ವಾಯು ವಿಹಾರನ್ನ ಮಾಡೋಣ ಅಂತ ಅಪೇಕ್ಷಿಸ್ತಾರೆ. ಅಲ್ಲಿ ಕೃಷ್ಣ ಒಂದು ಮಾಯೆಯನ್ನು ರಚಿಸ್ತಾನೆ. ಏನಿದು ಮಾಯೆ? ಈ ಮಾಯೆಯಲ್ಲಿ ಕೃಷ್ಣ ಅರ್ಜುನನಿಗೆ ಅಹಂಕಾರ ಬರುವ ಹಾಗೆ ಮಾಡ್ತಾನೆ. ಸಾಮಾನ್ಯವಾಗಿ ರಥದಲ್ಲಿ ಹೋಗ್ಬೇಕಾದ್ರೆ ರಥ ನಡೆಸುವವರು ಸಾರಥಿ ಹಾಗೂ ರಥದಲ್ಲಿ ಕುಳಿತುವವ ಅವ ಸ್ವಾಮಿ ಅಂತ ಅನ್ನಿಸ್ತಾನೆ. ಕೃಷ್ಣ ಒಂದ್ ಕಡೆ ನಿಲ್ಲಿಸ್ಬಿಟ್ಟು, ಅರ್ಜುನ ಇಲ್ಲಿ ಇಳಿಯೋಣ, ಇಳಿದು ಒಂದ್ ಸ್ವಲ್ಪ ವಾಯುವಿಹಾರ ಮಾಡೋಣ ಅಂತ ಹೇಳ್ತಾನೆ. ಅರ್ಜುನ ಸರಿ ಆಯ್ತು ಅಂತ ಒಪ್ತಾನೆ. ಹೀಗೆ ರಥವನ್ನು ನಿಲ್ಲಿಸಿದ ಕೃಷ್ಣ ಅರ್ಜುನನಿಗೆ, ಅರ್ಜುನ ರಥದಿಂದ ಇಳಿ, ಆಮೇಲೆ ನಾ ಇಳಿತೀನಿ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಅರ್ಜುನ, ಕೃಷ್ಣ ನಿನಗೆ ಗೊತ್ತಿಲ್ವಾ, ರಥದಲ್ಲಿ ಸಾರಥಿ ಅದನ್ನು ಮೊದಲು ಇಳಿತಾನೆ, ಆಮೇಲೆ ಸ್ವಾಮಿ ಇಳಿತಾನೆ ಅಂತ ಹೇಳ್ತಾನೆ. ಆಗ ಕೃಷ್ಣ, ಇಲ್ಲಪ್ಪ ಅರ್ಜುನ, ನಾ ಹೇಳೋದನ್ನ ಕೇಳು, ಮೊದಲು ನೀನ್ ಇಳಿ, ಆಮೇಲೆ ನಾ ಇಳಿತೀನಿ ಅಂತ ಹೇಳ್ತಾರೆ. ಆಗ ಕೃಷ್ಣ, ಇಲ್ಲಪ್ಪ ನಾ ಹೇಳೋದನ್ನ ಕೇಳು, ನೀನ್ ಇಳಿ, ನಾ ಇಳಿತೀನಿ ಅಂತ ಹೇಳ್ತಾನೆ ಇರ್ತಾರೆ. ಇದನ್ನ ಅರ್ಜುನ ಕೇಳಲ್ಲ. ಇದೇ ರಥದಲ್ಲಿ ಮೇಲ್ಗಡೆ ಪತಾಕೆಯಲ್ಲಿ ಜೀವೋತ್ತಮರಾದ ವಾಯುದೇವರು ಕೂತಿರ್ತಾರೆ. ಇದನ್ನೆಲ್ಲ ನೋಡಿದ ವಾಯುದೇವರು ಅರ್ಜುನನಿಗೆ, ಅಪ್ಪ ಅರ್ಜುನ, ಯಾಕೆ ಪಶು ಅಂತ ವರ್ತಿಸ್ತಿದ್ಯಾ? ಯಾವಾಗ ಒಬ್ಬ ಸ್ವಾಮಿ ಮಾತನ್ನ ಹೇಳ್ತಾನೋ ಅಥವಾ ತಾನು ಹೇಳಿದ್ದನ್ನು ಕೇಳ್ಬೇಕು ಅಂತ ಹೇಳ್ತಾನೋ ಅವಾಗ ಪಶುಗಳು ಅದನ್ನ ಧಿಕ್ಕರಿಸ್ತದೆ. ಹೀಗೆ ಯಾಕೆ ನೀನ್ ಮಾಡ್ತಿದ್ಯಾ? ಎದುರುಗಡೆ ಸಾಕ್ಷಾತ್ ಭಗವಂತ ನಿಂತಿದ್ದಾನೆ. ಭಗವಂತ ನಿನಗೆ ಆದೇಶ ಮಾಡ್ತಿದ್ದಾನೆ, ಇಳಿಯಪ್ಪ ರಥದಿಂದ ಇಳಿ ಅಂತ ಆದೇಶ ಮಾಡ್ತಿದ್ದಾನೆ. ಆದ್ರೆ ನೀನು ಪಶು ಅಂತೆ ಅದನ್ನ ಕೇಳ್ತಿಲ್ಲ, ಯಾಕೆ ಹೀಗೆ ಮಾಡ್ತಿದ್ಯಾ ಅಂತ ಹನುಮಂತ ದೇವರು ಅರ್ಜುನನಿಗೆ ಹೇಳ್ತಾರೆ. ಇದನ್ನು ಕೇಳಿದ ಅರ್ಜುನ, ಇಲ್ಲ, ನಾನು ಸ್ವಾಮಿ, ರಥದ ಸ್ವಾಮಿಯಾದ ನಾ ಇಳಿಯೋದಿಲ್ಲ, ಸಾರಥಿ ಆದ ಕೃಷ್ಣ ಇಳಿಬೇಕು ಅಂತ ಹೇಳ್ತಾರೆ. ಹೀಗೆ ವಾಗ್ವಾದ ನಡೆದು ಕೊನೆಗೆ ಅರ್ಜುನ, ಸರಿ ಆಯ್ತು, ನಿನ್ನ ಆದೇಶದಂತೆ ಆಗ್ಲಿ, ನಾನೇ ರಥದಿಂದ ಮೊದಲು ಇಳಿತೀನಿ, ಆಮೇಲೆ ನೀನ್ ಇಳಿ ಅಂತ ಹೇಳ್ತಾರೆ. ಹೀಗೆ ಅರ್ಜುನರು ರಥದಿಂದ ಇಳಿತಾರೆ. ಅರ್ಜುನ ಇಳಿದ ತಕ್ಷಣ ಕೃಷ್ಣನು ರಥದಿಂದ ಇಳಿತಾರೆ. ಇಳಿದು ಹೊರಗಡೆ ನಿಂತಾಗ ರಥ ಭಸ್ಮವಾಗುತ್ತೆ. ಏನೋ ಒಂದು ಬಂದು ರಥದ ಮೇಲೆ ಬಿದ್ದು ರಥ ಇಡೀ ಧಗ 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 ಅಂತ ಹೊರದು ಕ್ಷಣಾರ್ಧದಲ್ಲಿ ಪೂರ್ತಿ ಭಸ್ಮಮಯ ಆಗುತ್ತೆ. ಇದನ್ನು ನೋಡಿದ ಅರ್ಜುನನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಏನಿದು, ಇಷ್ಟೋ ತನಕ ರತ್ನ ಖಚಿತವಾದ ನನ್ನ ರಥ ತುಂಬಾ ಚೆನ್ನಾಗಿತ್ತು, ಏನಿದು ಸಡನ್ ಆಗಿ ಸುಟ್ಟೆ ಹೋಯ್ತಲ್ಲ ಅಂತ ಆಶ್ಚರ್ಯ ಪಡ್ತಾರೆ. ಆಗ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ, ಅಪ್ಪ ಕೃಷ್ಣ, ಇಷ್ಟೊತ್ತು ನನ್ನ ರಥದಲ್ಲಿ ಕೂತ್ಕೊಂಡ್ ಬಂದೆ, ಎಲ್ಲಾ ಕಡೆ ನಾನು ಓಡಾಡಿಸ್ದೆ, ಇಲ್ಲಿ ನಿಲ್ಲಿಸಿ ನೀನ್ ಹಿಡಿದ ತಕ್ಷಣನೇ ರಥ ಪೂರ್ತಿ ಸುಟ್ಟೋಯ್ತಲ್ಲ, ಏನಿದು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನೋಡಪ್ಪ ಅರ್ಜುನ, ನೀನು ಇರೋದು ಕುರುಕ್ಷೇತ್ರದಲ್ಲಿ. ನಿನ್ನ ವೈರಿಗಳು ಅಂದ್ರೆ ಕೌರವರು ನಿನ್ನ ಮೇಲೆ ತುಂಬಾ ಪ್ರಯೋಗ ಮಾಡಿದ್ದಾರೆ ಅಸ್ತ್ರಗಳನ್ನು. ಅವ ಎಲ್ಲಾ ಅಸ್ತ್ರಗಳು ನಿನ್ನ ರಥದ ಮೇಲೆ ಮಾಡಿದ್ದಾರೆ. ನಿನ್ನ ರಥಕ್ಕೆ ಅದು ಹೊಡೆದು ಅದು ಸುಟ್ಟಬೇಕು ಅಂತಾನೆ ಅವ್ರ ಅಸ್ತ್ರ ಪ್ರಯೋಗ ಮಾಡ್ರು. ಆದ್ರೆ ನಾನೇನ್ ಮಾಡ್ತಿದ್ದೆ, ನಿನ್ನ ರಥದ ಮುಂದೆ ಕೂತ್ಕೊಂಡು ಅವು ಬತ್ತಿದ್ದ ಎಲ್ಲಾ ಅಸ್ತ್ರಗಳನ್ನು ನಾನು ನಿಗ್ರಹ ಮಾಡ್ತಿದ್ದೆ, ಅವುಗಳನ್ನೆಲ್ಲ ತಪ್ಪಿಸ್ತಿದ್ದೆ. ಆದರೆ ಅವು ನಿನ್ನ ರಥಕ್ಕೆ ಬಡಿಬೇಕು ಅಂತ ಬಿಟ್ಟಿರೋ ಅಸ್ತ್ರಗಳಿಂದ ಅದು ನಿನ್ನ ರಥವನ್ನ ನಾಶ ಮಾಡುವವರೆಗೂ ಅದು ಹಿಂಬಾಲಿಸೋದನ್ನ ಬಿಡಲ್ಲ. ಹಾಗಾಗಿ ನಾನೇನ್ ಮಾಡ್ಬೇಕಾಯ್ತು, ನಿನ್ನನ್ನ ಇಳಿಸಿ ನಾನು ಇಳಿದ ತಕ್ಷಣ ಅದು ಸುಟ್ಟೋಯ್ತು. ಯಾಕೆ ಈ ತರ ಮಾಡಿದೆ ನಾನು? ಯಾಕಂದ್ರೆ ಯೋಗಕ್ಷೇಮಂ ಮಹಾಮ್ಯಹಂ ಅಂತ ಹೇಳಿದೀನಿ. ಸರ್ವ ಜೀವಗಳಿಗೆ ನಾನು ರಕ್ಷಣೆ ಮಾಡ್ತೀನಿ ಅಂತ ಪಣ ತೊಟ್ಟಿದ್ದೀನಿ. ಹಾಗೆ ನಾ ಮಾಡ್ಲೇಬೇಕಲ್ವಾ?
ನೀನು ಒಂದು ಜೀವ, ನಿನ್ನನ್ನು ನಾನು ರಕ್ಷಣೆ ಮಾಡ್ಬೇಕಲ್ವಾ ಅಂತ ಹೇಳಿ, ಅದಕ್ಕೆ ನಿನಗೆ ನಾನು ರಥದಿಂದ ಮೊದಲು ಇಳಿ, ಆಮೇಲೆ ನಾನು ಇಳಿತೀನಿ ಅಂತ ಹೇಳಿ. ಆದ್ರೆ ನೀ ಅದನ್ನ ಕೇಳ್ತಿರ್ಲಿಲ್ಲ. ಕೊನೆಗೂ ಈಗ ಅರ್ಥ ಆಯ್ತಾ ನಿನಗೆ ನಾ ಯಾಕೆ ಹೇಳ್ತಿದ್ದೆ ಅಂತ ಅರ್ಜುನರಿಗೆ ಕೇಳ್ತಾರೆ. ಇದನ್ನ ಕೇಳಿದ ಅರ್ಜುನರಿಗೆ ತಮ್ಮ ಅಹಂಕಾರ ಕಮ್ಮಿ ಆಗುತ್ತೆ. ಅರ್ಜುನ ಕೃಷ್ಣರಿಗೆ ಕ್ಷಮಾಪಣೆ ಕೇಳ್ತಾರೆ. ಕೃಷ್ಣ, ತಪ್ಪಾಯ್ತು, ನನ್ನಿಂದ ತುಂಬಾ ದೊಡ್ಡ ತಪ್ಪಾಯ್ತು, ನನಗೆ ಇದು ಅರ್ಥನೇ ಆಗಿರ್ಲಿಲ್ಲ, ನೀ ಹೇಳಿದ್ಮೇಲೆ ನನಗೆ ಗೊತ್ತಾಯ್ತು, ನನ್ನ ಕ್ಷಮೆ ಮಾಡು ಅಂತ ಕೇಳ್ತಾರೆ. ಆಗ ಕೃಷ್ಣ, ನೋಡಪ್ಪ, ಕ್ಷಮಿಸೋದಂದ ನಾನು ಕ್ಷಮಿಸ್ತೀನಿ, ಜೀವ ನೀನು ತಪ್ಪು ಮಾಡೋದು ಸಹಜ, ನೀನ್ ಮಾಡಿರೋ ತಪ್ಪನ್ನು ನಾನು ಕ್ಷಮಿಸ್ತೀನಿ. ಆದರೆ ನನ್ನ ದಾಸಶ್ರೇಷ್ಠನಾದ ಹನುಮಂತ ಪಶು ಅಂತ ನಿನಗೆ ಹೇಳಿದ್ದಾನೆ, ಅವನು ಹೇಳಿದ್ಮೇಲೆ ಅದು ನಡಿಬೇಕು. ಯಾಕಂದ್ರೆ ಅವನು ನನ್ನ ಅತ್ಯಂತ ಪ್ರಿಯ ಭಕ್ತ, ಅವನು ಹೇಳಿದ್ನೆಲ್ಲ ನಾನು ನಡೆಸ್ಕೊಳ್ಳೇಬೇಕು. ಆದ ಕಾರಣ ನೀನು ಕಲಿಯುಗದಲ್ಲಿ ಒಂದು ಪಶುವಾಗಿ ನನ್ನ ಸೇವೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನು ಕೇಳಿದ ಅರ್ಜುನ, ಅಪ್ಪ ಭಗವಂತ, ನನಗೆ ಬರೀ ಪಶುವಿನ ಒಂದು ಅವತಾರ ಕೊಡಬೇಡ, ಅದರಲ್ಲಿ ನಿನ್ನ ಸೇವೆಯನ್ನು ಮಾಡುವಾಗ ಕೊಡು, ಮಹತ್ ಕಾರ್ಯವನ್ನು ಮಾಡುವಾಗಿ ನನಗೆ ಫಲಿಸು ಅಂತ ಕೇಳ್ತಾರೆ. ಆಗ ಕೃಷ್ಣ, ಸರಿ ಆಯ್ತು, ಭೀಮಸೇನ ದೇವರು ಮುಂದೆ ಅವತಾರ ಮಾಡ್ತಾರೆ, ಅವರ ಅವತಾರದಲ್ಲಿ ನೀನು ಮತ್ತೆ ಅವತಾರ ಮಾಡಿ ನನ್ನ ಸೇವೆಯನ್ನು ಮಾಡು ಅಂತ ಹೇಳಿ ಮುಗಿಸ್ತಾರೆ. ಹೀಗೆ ಮಹಾಭಾರತದಲ್ಲಿ ನಡೆದ ಈ ಪ್ರಸಂಗದಲ್ಲಿ ಅರ್ಜುನರಿಗೆ ಕಲಿಯುಗದಲ್ಲಿ ನೀನು ಅವತಾರ ಮಾಡಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಆದೇಶ ಮಾಡ್ತಾನೆ. ಹೀಗೆ ಮಹಾಭಾರತದ ಮುಗಿದ ಮೇಲೆ ಕಲಿಯುಗ ಪ್ರಾರಂಭ ಆಗತ್ತೆ. ಕಲಿಯುಗದಲ್ಲಿ ಬೇರೆ ಬೇರೆ ಸಿದ್ಧಾಂತಗಳು ಬರುತ್ತೆ. ಸಿದ್ಧಾಂತ ಬಂದ ಮೇಲೆ ಮಧ್ವಾಚಾರ್ಯರು ಅವತರಿಸಿ ಮಧ್ವ ಸಿದ್ಧಾಂತವನ್ನ ಸ್ಥಾಪನೆ ಮಾಡ್ತಾರೆ. ಮಧ್ವಾಚಾರ್ಯರಿಗೆ 4 ಶಿಷ್ಯಂದಿರು ಇರ್ತಾರೆ. ಹೀಗೆ ಮಧ್ವಾಚಾರ್ಯರು ತಮ್ಮ ಕೃತಿಗಳನ್ನ, ತಮ್ಮ ಗ್ರಂಥಗಳನ್ನ ತಮ್ಮ ಶಿಷ್ಯಂದಿರಿಗೆ ಹೇಳ್ಕೊಡ್ತಿರ್ಬೇಕಾದ್ರೆ ಅವರ ಜೊತೆ ಎತ್ತು ಅದನ್ನ ಕೇಳಿಸ್ಕೊತಿರುತ್ತೆ. ಯಾರು ಈ ಎತ್ತು? ಈ ಎತ್ತು ಬೇರೆ ಯಾವುದೂ ಅಲ್ಲ, ಅರ್ಜುನನೇ. ಅರ್ಜುನ ತನ್ನ ಪಶು ರೂಪದ ಅವತಾರವನ್ನು ಮುಗಿಸ್ಬೇಕು ಅಂತ ಮಧ್ವಾಚಾರ್ಯರ ಎತ್ತಾಗಿ ಅವತಾರ ಮಾಡ್ತಾರೆ. ಹೀಗೆ ಮಧ್ವಾಚಾರ್ಯರ ಶಿಷ್ಯಂದಿರು ಒಮ್ಮೆ ಕೇಳ್ತಾರೆ, ಆಚಾರ್ಯರೇ, ನೀವು ಬರೆದ ಗ್ರಂಥ ತುಂಬಾ ಜಟಿಲವಾಗಿದೆ, ತುಂಬಾ ಕಷ್ಟವಾಗಿದೆ, ಇದಕ್ಕೆಲ್ಲ ಟೀಕೆ ಟಿಪ್ಪಣಿ ಅಂತ ಬರಿಬೇಕಲ್ಲ, ಯಾರು ಬರೀತಾರೆ ಇದಕ್ಕೆಲ್ಲ? ಅಷ್ಟೊಂದು ಸಾಮರ್ಥ್ಯ ಯಾರಿಗಿದೆ ಅಂತ ಕೇಳ್ತಾರೆ. ಆಗ ಮಧ್ವಾಚಾರ್ಯರು, ಯಾರೆಲ್ಲ ಯಾಕಪ್ಪ, ಎದುರುಗಡೆ ಕೂತಿದ್ಯಲ್ಲ ಎತ್ತು, ನನ್ನ ಗ್ರಂಥಗಳಿಗೆ ಇದೇ ಟೀಕೆ ಟಿಪ್ಪಣಿ ಎಲ್ಲ ಬರೆಯುತ್ತೆ ಅಂತ ಹೇಳ್ತಾರೆ. ಆಗ ಶಿಷ್ಯಂದಿರಿಗೆ ಕೋಪ ಬರುತ್ತೆ. ಮನುಷ್ಯರಾದ ನಾವೇ ಇವರ ಗ್ರಂಥಗಳನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ, ಇನ್ನು ಎಕ್ಕಷ್ಟಿತ್ತು ಒಂದು ಎತ್ತು ಮಧ್ವಾಚಾರ್ಯ ಗ್ರಂಥಗಳಿಗೆ ಟೀಕೆ ಬರೆಯುತ್ತಾ ಅಂತ ಅಸೂಯೆ ಪಡ್ತಾರೆ. ಅಸೂಯೆ ಪಟ್ಟು ಆ ಎತ್ತಿಗೆ ಹಾವು ಕಚ್ಚಿ ಸಾಯ್ಲಿ ಅಂತ ಹೇಳ್ತಾರೆ. ಹೀಗೆ ತುಂಬಾ ದಿನಗಳಾದ್ಮೇಲೆ ಒಂದು ದಿನದಲ್ಲಿ ಎತ್ತಿಗೆ ಶಿಷ್ಯಂದಿರು ಹೇಳಿದ ಹಾಗೆ ಹಾವು ಕಚ್ಚುತ್ತೆ. ಹಾವು ಕಚ್ಚಿ ಎತ್ತು ತುಂಬಾ ನರಳಾಡ್ತಿರುತ್ತೆ. ಈ ವಿಷಯ ಮಧ್ವಾಚಾರ್ಯರಿಗೆ ತಿಳಿಯುತ್ತೆ. ಮಧ್ವಾಚಾರ್ಯರು ಬಂದು ಆ ಎತ್ತಿಗೆ ಪೋಷಣೆಯನ್ನ ಮಾಡ್ತಾರೆ. ಪೋಷಣೆಯನ್ನ ಮಾಡಿ ಸರ್ಪದ ವಿಷವನ್ನ ತೆಗಿತಾರೆ. ಆಗ ಅವರು ಶಿಷ್ಯಂದಿರಿಗೆ ಹೋಗಿ ಹೇಳ್ತಾರೆ, ನೋಡಿ, ಆ ಎತ್ತು ನನ್ನ ಗ್ರಂಥಗಳಿಗೆ ಟೀಕೆ ಬರೆಯುತ್ತೆ ಅಂತ ನಾನು ಹೇಳಿದಾಗ ನೀವು ಅದರ ಮೇಲೆ ಅಸೂಯೆ ಪಟ್ರಿ, ಅಸೂಯೆ ಪಟ್ಟು ಅದಕ್ಕೆ ಶಾಪವನ್ನು ಕೊಟ್ರಿ, ಶಾಪ ಕೊಟ್ಟಾದ್ಮೇಲೆ ಅದಕ್ಕೆ ಹಾವು ಕಚ್ಚಿತು. ಆದರೆ ನೀವು ಅರ್ಥ ಮಾಡ್ಕೊಳ್ದೇ ಇರೋ ಒಂದು ವಿಷಯ ಏನು ಅಂದ್ರೆ, ಆ ಎತ್ತಿಗೆ ಎಷ್ಟು ಆಸಕ್ತಿ ಇತ್ತು ಅಂತ. ಆ ಎತ್ತಿನ ಹತ್ರ ಯಾವ ತರ ಹೋಗಿ ನೋಡಿದ್ರ, ಆ ಎತ್ತು ಏನ್ ಮಾಡ್ತಿರತ್ತೆ ಅಂತ ಕೇಳಿದ್ರು. ಆಗ ಶಿಷ್ಯಂದರು, ಇಲ್ಲ ಸ್ವಾಮಿ, ನಾವು ಅದರ ಮೇಲೆ ಯೋಚನೆ ಮಾಡಿರ್ಲಿಲ್ಲ, ನಮ್ಮಿಂದ ತಪ್ಪಾಯ್ತು ಅಂತ ಹೇಳ್ತಾರೆ. ಆಗ ಮಧ್ವಾಚಾರ್ಯರು, ನೋಡಿ, ಈಗ ಹೋಗಿ ಆ ಎತ್ತತ್ರ ಹೋಗಿ ಮುಖದ ಹತ್ರ ಹೋಗಿ ಕೂತ್ಕೊಳ್ಳಿ, ಅದು ಏನ್ ಹೇಳತ್ತೆ ಅನ್ನೋದನ್ನ ಕೇಳಿ ಅಂತ ಹೇಳ್ತಾರೆ. ಆಗ ಶಿಷ್ಯಂದಿರೆಲ್ಲ ಆ ಎತ್ತಿನ ಮುಖದ ಹತ್ರ ಹೋದಾಗ ಎತ್ತು 12 ನಾಮಗಳನ್ನ ಪಠನ ಮಾಡ್ತಿರುತ್ತೆ. ಇದನ್ನು ನೋಡಿದ ಶಿಷ್ಯಂದಿರಿಗೆ ತಾವು ಮಾಡಿದ ತಪ್ಪು ಅರಿವಾಗತ್ತೆ. ಅರಿವಾಗಿ ಮಧ್ವಾಚಾರ್ಯರ ಬಳಿ ಹೋಗಿ ತಮ್ಮ ತಪ್ಪನ್ನು ಕೇಳ್ತಾರೆ. ಆಚಾರ್ಯರೇ, ನಾವು ತುಂಬಾ ದೊಡ್ಡ ತಪ್ಪನ್ನು ಮಾಡಿದ್ವಿ, ಎತ್ತು ಯಾರು ಎಂದು ತಿಳಿಯದೆ ನಾವು ಅದಕ್ಕೆ ಶಾಪವನ್ನು ಕೊಟ್ವಿ, ದಯವಿಟ್ಟು ನಮ್ಮನ್ನು ಮನ್ನಿಸ್ಬೇಕು ಅಂತ ಹೇಳ್ತಾರೆ. ಹೀಗೆ ಕಾಲಕ್ರಮೇಣವಾಗಿ ಆ ಎತ್ತು ಮಧ್ವಾಚಾರ್ಯರ ಜೊತೆ ಸಂಚಾರವನ್ನ ಮಾಡಿ ಅವರ ಮುಖಕಮಲಗಳಿಂದ ಅವರು ರಚಿಸಿದ ಗ್ರಂಥಗಳನ್ನೆಲ್ಲ ಕೇಳುತ್ತೆ. ಹೀಗೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ತನ್ನ ಜೀವಿತಾವಧಿಯನ್ನು ಮುಗಿಸಿದ ಎತ್ತು ಮುಂದೆ ಯಾರಾಗಿ ಬರ್ತಾರೆ, ಹೇಗೆ ಬರ್ತಾರೆ,
ಅದನ್ನು ನಾವೀಗ ತಿಳ್ಕೊಳ್ಳೋಣ. ಪಂಢರಾಪುರದಲ್ಲಿ ದೇಶಪಾಂಡೆ ಎಂಬ ವಂಶ ಇರುತ್ತೆ. ಆ ದೇಶಪಾಂಡೆ ಎಂಬ ವಂಶದಲ್ಲಿ ರಘುನಾಥ ನಾಯಕರು ಹಾಗೂ ಸುಕ್ಕುಭಾಯಿ ಇವರು ಆ ಒಂದು ಪ್ರಾಂತ್ಯಕ್ಕೆ ನಾಯಕರಾಗಿರುತ್ತಾರೆ. ನಾಯಕರಾದ ಕಾರಣ ಇವರು ಆ ಪ್ರಾಂತ್ಯದ ರಾಜ. ಇವರು ತಮ್ಮ ನಾಯಕತ್ವದಲ್ಲಿ ತಮ್ಮ ಪ್ರಾಂತ್ಯದಲ್ಲಿದ್ದ ಎಲ್ಲ ಜನರ ಸುಖವನ್ನು ಬಯಸ್ತಿರ್ತಾರೆ. ಹೀಗೆ ಗಂಡ ಹೆಂಡತಿಯರು ಪುತ್ರ ಸಂತಾನ ಆಗಬೇಕೆಂಬ ಅಪೇಕ್ಷೆಯಲ್ಲಿರ್ತಾರೆ. ಹೀಗೆ ಅಪೇಕ್ಷೆಯಲ್ಲಿದ್ದಾಗ ಅಹೋಬಲದ ನಾರಸಿಂಹನ ಕ್ಷೇತ್ರದಲ್ಲಿ ದಂಪತಿಗಳಿಬ್ಬರು ಬಂದು ಸೇವೆಯನ್ನು ಸಲ್ಲಿಸ್ತಾರೆ. ಹಾಗೂ ತಮ್ಮ ಮನೆಯಲ್ಲೇ ಇದ್ದ ನರಸಿಂಹ ಸಾಲಿಗ್ರಾಮಕ್ಕೆ ದಿನಾ ಪೂಜೆ ಮಾಡಿ ಒಂದು ಗಂಡು ಸಂತಾನಕ್ಕೆ ಅವರು ಆಶಿಸ್ತಿರ್ತಾರೆ. ಹೀಗೆ ಕಾಲಕ್ರಮೇಣ ಸುಕ್ಕುಭಾಯಿ ಅವರು ಗರ್ಭಧರಿಸ್ತಾರೆ. ಗರ್ಭಧರಿಸಿ ಒಂದು ಗಂಡು ಸಂತಾನಕ್ಕೆ ಜನ್ಮವನ್ನು ಕೊಡ್ತಾರೆ. ಆದರೆ ಆ ಗಂಡು ಸಂತಾನ ಜನನವಾಗ್ತಿದ್ದಂತೆ ಅದರ ಜೀವನವನ್ನು ಚೆಲ್ಲುತ್ತದೆ. ಚೆಲ್ಲಿದಾಗ ಸುಕ್ಕುಭಾಯಿಗೆ ತುಂಬಾ ನೋವಾಗುತ್ತೆ. ಮತ್ತೆ ನರಸಿಂಹರಲ್ಲಿ ಮೊರೆ ಹೋಗ್ತಾರೆ. ಈ ಸತಿ ಮಗುವನ್ನು ಹುಟ್ಟಿದರೆ ಅದಕ್ಕೆ ಕಲ್ಲು ಎಂಬ ಹೆಸರನ್ನು ಇಡ್ತೇವೆ ಅಥವಾ ಬಂಡೆಕಲ್ಲು ಎಂಬುವ ಹೆಸರನ್ನು ಇಡ್ತೇವೆ ಅಂತ ಪ್ರತಿಜ್ಞೆ ಮಾಡ್ತಾರೆ. ಹೀಗೆ ಕಾಲಕ್ರಮೇಣ ಸುಕ್ಕುಭಾಯಿ ಅವರು ಮತ್ತೆ ಗರ್ಭವನ್ನು ಧರಿಸ್ತಾರೆ. ಈ ಸತಿ ಗರ್ಭವನ್ನು ಧರಿಸಿದಾಗ ಅವರಿಗೆ ಒಂದು ವಿಚಿತ್ರವಾದ ಕನಸೊಂದು ಬೀಳುತ್ತೆ. ಏನಿದು ಕನಸು? ಯಾಕೆ ಏನಂತ ಕನಸು ಬಿತ್ತು ಇವರಿಗೆ ಅಂತ ನಾವು ತಿಳ್ಕೊಳ್ಳೋಣ. ಸುಕ್ಕುಭಾಯಿ ಅವರಿಗೆ ಒಂದು ರಾತ್ರಿ ತಾವು ಪಂಢರಾಪುರಕ್ಕೆ ಪ್ರವಾಸ ಹೋಗದಂತೆ ಕನಸು ಬೀಳುತ್ತೆ. ಆ ಪ್ರವಾಸದಲ್ಲಿ ಅವರಿಗೆ ಪಂಢರಾಪುರದ ಕ್ಷೇತ್ರದ ವಿಠ್ಠಲನ ದೇವಸ್ಥಾನದ ಆಸುಪಾಸಿನಲ್ಲಿ ತಾವು ನಡೆದುಕೊಂಡು ಹೋಗುವ ಹಾಗೆ ಭಾಸವಾಗ್ತಿರುತ್ತೆ. ಹೀಗೆ ನಡೆದುಕೊಂಡು ಹೋಗ್ಬೇಕಾದ್ರೆ ತಮ್ಮ ಹಿಂದೆ ಯಾರೋ ಅವರನ್ನು ಹಿಂಬಾಲಿಸ್ತಿದ್ದಾರೆ ಅಂತ ಅನಿಸ್ತಿರುತ್ತೆ. ಸುಕ್ಕುಭಾಯಿ ಅವರು ಸ್ವಲ್ಪ ದೂರ ನಡೆದು ಹಿಂದೆ ತಿರುಗಿ ನೋಡ್ತಾರೆ. ನೋಡಿದ್ರೆ ಒಂದು ಸ್ಫುರದ್ರೂಪಿ ಎತ್ತು ಅವರನ್ನ ಹಿಂಬಾಲಿಸ್ತಾ ಇರುತ್ತೆ. ಇದನ್ನು ನೋಡಿದ ಸುಕ್ಕುಭಾಯಿ ಹೆದರಿಕೊಂಡು ಓಡ್ಲಿಕ್ಕೆ ಆರಂಭಿಸ್ತಾರೆ. ಹೀಗೆ ಓಡ್ತಾ 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 ಹೋಗ್ತಾರೆ. ಸುಕ್ಕುಭಾಯಿ ಅವರನ್ನು ಹಿಂಬಾಲಿಸಿದ ಎತ್ತು ಸಹ ಓಡಿ 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 ಅವರಿಂದೇನೆ ಹಿಂಬಾಲಿಸ್ತಿರುತ್ತೆ. ಸುಕ್ಕುಭಾಯಿ ಅವರು ಒಂದೆಡೆ ನಿಂತು ಇನ್ನು ತಮಗೆ ಓಡ್ಲಿಕ್ಕೆ ಆಗಲ್ಲ ಅಂತ ನಿಂತ್ಕೋತಾರೆ. ಹಿಂದೆ ತಿರುಗಿ ನೋಡಿದ್ರೆ ಎತ್ತು ಅವರ ಹಿಂದೆನೇ ಇರುತ್ತೆ. ಹೀಗೆ ಓಡಿ ಬಂದ ಎತ್ತು ಅಲ್ಲೇ ನಿಂತಿರಲ್ಲ, ಓಡ್ತಾ ಓಡ್ತಾ ಬಂದು ಅವರ ಗರ್ಭದ ಒಳಗೆ ಹೋಗುತ್ತೆ. ಈ ಕನಸನ್ನ ಕಂಡ ಸುಕ್ಕುಭಾಯಿ ಅವರಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿ ರಘುನಾಥ ನಾಯಕರಿಗೆ ಬಂದು ಈ ವಿಷಯನ ಹೇಳ್ತಾರೆ. ಆಗ ರಘುನಾಥ ನಾಯಕರು ಏನೂ ಆಗಲ್ಲ, ಇದೆಲ್ಲ ದೈವೇಚ್ಛೆ ಇರಬೇಕು ಅಂತ ಹೇಳಿ ಅವರಿಗೆ ಸಮಾಧಾನವನ್ನು ಮಾಡ್ತಾರೆ. ಹೀಗೆ ಗರ್ಭವತಿಯಾಗಿದ್ದ ಸುಕ್ಕುಭಾಯಿ ಅವರಿಗೆ ಬಂದ ಆ ಕನಸು ನಿಜವಾಗತ್ತೆ. ಮುಂದೆ ಅವರ ಗರ್ಭದಲ್ಲಿ ಒಂದು ಗಂಡು ಸಂತಾನ ಆಗುತ್ತೆ. ಆ ಗಂಡು ಸಂತಾನ ಹುಟ್ಟಿದ ಮೇಲೆ ಅದಕ್ಕೆ ಧೋಂಡೋ ಪಂತ ಅಂತ ಹೆಸರಿಡ್ತಾರೆ. ಆಕ್ಚುಲ್ ಆಗಿ ಅವರ ಪೂರ್ತಿ ಹೆಸರು ಧೋಂಡೋ ರಾಮಚಂದ್ರ ನಾಯಕ ಅಂತ ಹೆಸರು. ನಾಯಕರ ವಂಶದಲ್ಲಿ ಬಂದ ಆ ಮಗುವಿಗೆ ಶಸ್ತ್ರ ಹಾಗೂ ಅಶ್ವಾರೂಢತೆಯಲ್ಲಿ ಬಹಳ ಪ್ರವೀಣತೆ ಇರುತ್ತೆ. ಹೆಂಗೆ ಅಂತಂದ್ರೆ ಅವರು ತಾವು ಅಶ್ವದ ಮೇಲೆ ಕುಳಿತುಕೊಂಡು 10 ಜನ ಬೇರೆ ಬೇರೆ 10 ಜನ ಅವರ ಮೇಲೆ ಒಂದೇ ಸತಿ ಪ್ರಹಾರ ನಡೆಸಿದ್ರೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಲಿಫೈ ಮಾಡುವಷ್ಟು ಪವರ್ ಮತ್ತೆ ಆ ಕ್ಷಮತೆ ಅವರಲ್ಲಿ ಇರುತ್ತೆ. ಹೀಗೆ ಶಾಸ್ತ್ರ ಹಾಗೂ ಶಸ್ತ್ರದ ಮೇಲೆ ಅವರಿಗೆ ಪರಿಣಿತಿ ಇರುತ್ತೆ. ಇನ್ನು ಹಾರ್ಸ್ ರೈಡಿಂಗ್, ಅಶ್ವಾರೂಢತೆ ಅಂತ ಹೇಳ್ತಾರೆ, ಅವರಿಗೆ ಇದ್ರ ಮೇಲೂ ತುಂಬಾ ಎಕ್ಸ್ಪರ್ಟೀಸ್ ಇತ್ತು. ಎಷ್ಟು ಎಕ್ಸ್ಪರ್ಟೀಸ್? ಒಬ್ಬ ಮನುಷ್ಯ ಅಶ್ವದ ಮೇಲೆ ಕುಳಿತುಕೊಂಡು ಪಕ್ಕದಲ್ಲಿರುವ ಫ್ಲಾಗ್ ಅನ್ನು ತೆಗೆಯೋದು ಕಷ್ಟ. ಯಾಕಂದ್ರೆ ಅದು ಅಷ್ಟು ವೇಗವಾಗಿ ಹೋಗ್ತಿರುತ್ತೆ, ಬ್ಯಾಲೆನ್ಸ್ ಮಾಡೋದು ಕಷ್ಟ. ಆದರೆ ಧೋಂಡೋಪಂತರಿಗೆ ಅಶ್ವಾರೂಢದ ಮೇಲೆ ಎಷ್ಟು ಹಿಡಿತ ಇತ್ತು ಅಂದ್ರೆ ಅಶ್ವದ ಮೇಲೆ ಕುಳಿತಾಗಲು 10 ಜನ ಪ್ರಹರಿಸಿದ್ರು ಅದನ್ನು ನಲಿಫೈ ಮಾಡುವಷ್ಟು ಪ್ರಕರಣತೆ, ಹಾಗೂ ಭೂಮಿಯ ಮೇಲೆ ಒಂದು ನಾಣ್ಯವಿಟ್ಟರೆ ಅಶ್ವದ ಮೇಲೆ ಕುಳಿತುಕೊಂಡು ಅದನ್ನು ನಡೆಸಿಕೊಂಡು ಬಂದು ಆ ಕಾಯಿನ್ ಅನ್ನ ಭೂಮಿ ಮೇಲಿಂದ ತೆಗೆದು ಅಶ್ವದ ಮೇಲೆ ಕುಳಿತಲ್ಲೇ
ಅಶ್ವದ ಮೇಲೆಲ್ಲ ಏರೋಬ್ಯಾಟಿಕ್ಸ್ ಅಂತ ಏನ್ ಕರಿತೀವಲ್ಲ, ಅಶ್ವದ ಮೇಲೆ ಕುಳಿತುಕೊಂಡು ಆ ಕಾಯಿನ್ ಅನ್ನು ಎತ್ತುವಷ್ಟು ಹಿಡಿತ ಅವರಲ್ಲಿ ಇತ್ತು, ಅಷ್ಟು ಎಕ್ಸ್ಪರ್ಟೀಸ್ ಅವರಿತ್ತು. ಇನ್ನು ಅವರಿಗೆ ಕಾಲಾವಧಿಯಲ್ಲಿ ಮದುವೆ ಸಹ ಆಗುತ್ತೆ. ಮದುವೆ ಆಗಿ ಸಂಸಾರವನ್ನು ನಡೆಸಬೇಕಾಗಿರುತ್ತೆ. ಆದರೆ ಅವರು ತಮ್ಮ ಬ್ರಹ್ಮಚಾರ್ಯತ್ವವನ್ನು ಯಾವತ್ತೂ ಕಳೆದುಕೊಂಡಿರಲಿಲ್ಲ. ಹೀಗೆ ಒಂದು ದಿನ ಸಂಚಾರ ಕ್ರಮೇಣವಾಗಿ ಅವರು ಕಾಗಿಣಿ ತಟಕ್ಕೆ ಬರ್ತಾರೆ. ಇದೇ ನದಿಯಲ್ಲಿ ನನ್ನ ನೀರಿನ ದಾಹವನ್ನ ನೀಗಿಸ್ಕೋಬೇಕು ಅಂತ ಅನ್ಕೋತಾರೆ. ಇದೇ ನದಿಯ ಮತ್ತೊಂದು ದಡದಲ್ಲಿ ಅಕ್ಷೋಭ್ಯ ತೀರ್ಥರು ಅವರ ಶಿಷ್ಯರೊಂದಿಗೆ ಕೂತಿರ್ತಾರೆ. ಅಕ್ಷೋಭ್ಯ ತೀರ್ಥರಲ್ಲಿ ಹೇಗೆ ನಿಗ್ ಬಂದ್ರು, ಯಾರು ಅಕ್ಷೋಭ್ಯ ತೀರ್ಥರಿಗೆ ಈ ದಂಡೆ ಹತ್ರ ಬನ್ನಿ ಅಂತ ಹೇಳಿದವರು, ಇದರ ವೃತ್ತಾಂತವನ್ನು ತಿಳ್ಕೊಳ್ಳೋಣ. ಅಕ್ಷೋಭ್ಯ ತೀರ್ಥರಿಗೆ ಕೆಲವು ದಿನಗಳ ಹಿಂದೆ ಕನಸಿನಲ್ಲಿ ಶ್ರೀ ಮೂಲರಾಮಚಂದ್ರ ದೇವರು ಬಂದು ಹೇಳ್ತಾರೆ, ಅಕ್ಷೋಭ್ಯ ತೀರ್ಥರೇ, ನಿಮ್ಮ ಮುಂದಿನ ಪೀಠಾಧಿಪತಿಗಳನ್ನು ನೇಮಿಸುವ ಸಮಯ ಬಂದಿದೆ. ಯಾರಾಗ್ಬೇಕು ಅಂತಂದ್ರೆ, ನೀವು ಒಂದು ನದಿ ದಂಡೆಗೆ ಹೋಗಿ ಆ ನದಿ ದಂಡೆಯಲ್ಲಿ ಒಬ್ಬ ಮನುಷ್ಯ ಬಂದು ಪಶುವಾಗಿ ನೀರನ್ನು ಸೇವಿಸ್ತಾನೆ. ಆ ಮನುಷ್ಯನೇ ನಿಮ್ಮ ಮುಂದಿನ ಪೀಠಾಧಿಪತಿ ಆಗ್ಬೇಕು ಅಂತ ಆದೇಶವನ್ನ ಮಾಡ್ತಾನೆ. ಇದನ್ನು ಕೇಳಿದ ಅಕ್ಷೋಭ್ಯ ತೀರ್ಥರು ಸಂಚಾರ ಕ್ರಮೇಣವಾಗಿ ಧೋಂಡೋಪಂತರು ಎಲ್ಲಿ ಬಂದಿದ್ರು ಆ ನದಿ ದಡದ ಹತ್ರ ಇರ್ತಾರೆ. ಧೋಂಡೋಪಂತರು ತಮ್ಮ ನೀರಿನ ದಾಹವನ್ನು ನೀಗಿಸಲು ಅಶ್ವದ ಒಟ್ಟಿಗೆಯೇ ನದಿಯೊಳಗೆ ಇಳಿತಾರೆ. ಇಳಿದಾಗ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ನೀರನ್ನು ಕುಡಿಯಲು ತನ್ನ ಎರಡು ಕೈಯನ್ನು ಬೊಗೆಸೆ ರೂಪದ ಆಕಾರದಲ್ಲಿ ಮಾಡಿ ನೀರನ್ನು ಕುಡಿತಾರೆ. ಆದರೆ ಧೋಂಡೋಪಂತರು ಅವೆಲ್ಲವನ್ನೂ ಮಾಡದೆ ತಮ್ಮ ಬಾಯನ್ನು ನೇರ ನದಿಗೆ ಹಚ್ತಾರೆ. ಇದನ್ನು ನೋಡಿದ ಅಕ್ಷೋಭ್ಯ ತೀರ್ಥರು, ಏನಪ್ಪಾ ಮನುಷ್ಯ, ಒಬ್ಬ ಮಾನವ ನೀರನ್ನು ಕುಡಿಯಬೇಕಾದರೆ ಎರಡು ಕೈಯನ್ನು ಬೊಗಸೆ ರೂಪದಲ್ಲಿ ಮಾಡಿ ನೀರು ಕುಡಿತಾನೆ, ನೀನು ನಿನ್ನ ಅಶ್ವದ ಒಟ್ಟಿಗೆಯೇ ನದಿಯಲ್ಲಿ ಇಳಿದಿದ್ದು ಅಲ್ಲದೆ ಹೇಗೆ ಅಶ್ವ ಅದು ಪಶು, ಆ ಪಶು ಹೇಗೆ ನೀರು ಕುಡಿತಿದ್ಯೋ ನದಿಗೆ ಬಾಯಿ ಹಚ್ಚಿ ನೀನು ಹಾಗೆ ಕುಡಿತಿದ್ಯಲ್ಲಪ್ಪ, ನೀನೇನಾರ ಪೂರ್ವಜನ್ಮದಲ್ಲಿ ಪಶುವಾಗಿದ್ಯಾ ಅಂತ ಕೇಳ್ತಾರೆ. ಇದನ್ನು ಕೇಳಿದ ಧೋಂಡೋಪಂತರಿಗೆ, ಏನು ಮುನಿಗಳು ನನ್ನ ಹೀಗೆ ಮಾತಾಡಿಸ್ತಿದ್ದಾರೆ, ನನ್ನನ್ನು ಪಶು ಅಂತ ಹೇಗೆ ಹೇಳ್ತಿದ್ದಾರೆ, ಹಿಂದಿನ ಜನ್ಮದಲ್ಲಿ ನಾನು ಪಶುವಾಗಿದ್ನ ಅಂತೇನೆ ಕೇಳ್ತಿದ್ದಾರೆ ಅಂತ ಒಂದು ಕ್ಷಣ ಯೋಚನೆಯನ್ನು ಮಾಡ್ತಾರೆ. ತಾವು ಮಧ್ವಾಚಾರ್ಯರ ಗ್ರಂಥಗಳಿಗೆ ಎತ್ತಾಗಿ ಸೇವೆ ಸಲ್ಲಿಸಿದ್ದು ನೆಕ್ಕಾಗತ್ತೆ. ಮಧ್ವಾಚಾರ್ಯರ ಮುಖಕಮಲಗಳಿಂದ ಕೇಳಿದಂತಹ ಗ್ರಂಥಗಳು, ಅವರ ಕೃತಿಗಳು ಜ್ಞಾಪಕಾಗತ್ತೆ. ಇದೆಲ್ಲ ಜ್ಞಾಪಿಸಿಕೊಂಡ ಧೋಂಡೋಪಂತರಿಗೆ ಆ ಕ್ಷಣದಲ್ಲಿ ವೈರಾಗ್ಯ ಬರುತ್ತೆ. ಧೋಂಡೋಪಂತರು ಅಕ್ಷೋಭ್ಯ ತೀರ್ಥರ ಬಳಿ ಬರ್ತಾರೆ. ಬಳಿ ಬಂದು ನನಗೆ ಸನ್ಯಾಸಾಶ್ರಮವನ್ನು ಕೊಡಿ ಅಂತ ಕೇಳ್ತಾರೆ. ಆಗ ಅಕ್ಷೋಭ್ಯ ತೀರ್ಥರು, ನಾನು ನಿನಗೆ ಸನ್ಯಾಸಾಶ್ರಮವನ್ನು ಕೊಡ್ತೇನೆ, ಆದರೆ ಇದಕ್ಕೆ ನಿನ್ನ ತಂದೆ ತಾಯಿಯ ಅಪ್ಪಣೆ ಬೇಕು, ಅವರ ಅಪ್ಪಣೆ ಇಲ್ಲದೆ ನಾನು ಕೊಡ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಇದೆಲ್ಲವದನ್ನು ನೋಡಿದ ಒಬ್ಬ ಸೈನಿಕ ಓಡೋಡಿ ಹೋಗಿ ರಘುನಾಥ ನಾಯಕರಿಗೆ ಇದೆಲ್ಲವದನ್ನ ಹೇಳ್ತಾರೆ. ರಘುನಾಥ ನಾಯಕರೇ, ನಿಮ್ಮ ಮಗ ಅಕ್ಷೋಭ್ಯ ತೀರ್ಥರ ಬಳಿ ಹೋಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸ್ತಾ ಇದ್ದಾನೆ, ನೀವು ಅಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ. ಇದನ್ನು ಕೇಳಿದ ರಘುನಾಥ ನಾಯಕ ದಂಪತಿಗಳು ತಮ್ಮ ಮನೆಯನ್ನು ಬಿಟ್ಟು ಓಡೋಡಿ ಬಂದು ಅಕ್ಷೋಭ್ಯ ತೀರ್ಥರ ಬಳಿ ಬರ್ತಾರೆ. ಅಕ್ಷೋಭ್ಯ ತೀರ್ಥರ ಬಳಿ ಬಂದು, ನೀವು ಗುರುಗಳೇ, ನೀವು ತುಂಬಾ ದೊಡ್ಡ ತಪ್ಪನ್ನು ಮಾಡಿದ್ರಿ, ಸಂಸಾರ ಮಾಡಬೇಕಾಗಿತ್ತ ನನ್ನ ಮಗ, ಅವನಿಗೆ ನೀವು ಸನ್ಯಾಸಾಶ್ರಮವನ್ನು ಕೊಟ್ಬಿಟ್ರಿ, ಇದು ಬಹಳ ತಪ್ಪು, ನೀವು ಮಾಡಿದ್ದು ತುಂಬಾ ತಪ್ಪಿದೆ, ಅವನಿಗೆ ಸನ್ಯಾಸಾಶ್ರಮವನ್ನು ನೀವು ಕೊಡಬಾರ್ದಾಗಿತ್ತು, ಆದರೂ ಕೊಟ್ಬಿಟ್ಟಿದ್ದೀರಿ, ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳ್ತಾರೆ. ಆಗ ಅಕ್ಷೋಭ್ಯ ತೀರ್ಥರು, ಇದು ನೋಡಿ, ಇದು ಮೂಲರಾಮದೇವರ ಇಚ್ಛೆ, ನಿಮ್ಮ ಮಗ ನಮ್ಮ ಮುಂದಿನ ಪೀಠಾಧಿಪತಿ ಆಗಬೇಕು ಎಂಬುದು ಭಗವಂತನ ಆದೇಶವನ್ನು ನಾನು ಪರಿಪಾಲನೆ ಮಾಡಿದ್ದೇನೆ. ನಿಮಗೆ ಅಷ್ಟು ಇದ್ದರೆ ನಿಮ್ಮ ಮಗನನ್ನು ಕರೆದುಕೊಂಡು ಹೋಗಿ ಅವನಿಗೆ ಸಂಸಾರವನ್ನು ಮಾಡೋದಕ್ಕೆ ಹೇಳಿ, ಆದರೆ ಅವನು ಮಾಡಲ್ಲ, ನೀವೇ ಅವರನ್ನು ಕರ್ಕೊಂಡು ನಮ್ಮ ಹತ್ರ ವಾಪಸ್ ಬಿಡ್ತೀರಾ ಅಂತ ಹೇಳ್ತಾರೆ. ಹೀಗೆ ಮನೆಗೆ ಕರೆದುಕೊಂಡು ಬಂದು ಸನ್ಯಾಸಾಶ್ರಮ ಸ್ವೀಕರಿಸಿದ ಧೋಂಡೋಪಂತರಿಗೆ ಕೋಣೆಯಲ್ಲಿ ಕೂಡಿಸ್ತಾರೆ. ಹಾಗೂ ಧೋಂಡೋಪಂತರ ಹೆಂಡತಿಯನ್ನು ಕೋಣೆಗೆ ಕಳಿಸ್ತಾರೆ. ಕೋಣೆಗೆ ಬಂದು ನೋಡಿದಾಗ ಧೋಂಡೋಪಂತರು
ಧ್ಯಾನ ಭಂಗಿಯಲ್ಲಿ ಕೂತು ಧ್ಯಾನ ಮಾಡ್ತಿರ್ತಾರೆ. ಆಗ ಹೆಂಡತಿ ಧೋಂಡೋಪಂತರ ಬಳಿ ಹೋಗಿ ಅವರನ್ನು ನೋಡ್ಲಿಕ್ಕೆ ಹೋಗ್ತಾನೆ. ಕಣ್ಣು ಬಿಟ್ಟಾಗ ಅತ್ಯಂತ ತೇಜೋಮಯ ರೂಪ ಅಂತ ಕಾಣ್ತದೆ. ಎಷ್ಟು ತೇಜೋಮಯ ಅಂದ್ರೆ ಕಣ್ಣು ಬಿಡ್ಲಿಕ್ಕೆ ಆಗಲ್ಲ. ಆದರೂ ಕಣ್ಣು ಮುಚ್ಚಿ ಧೋಂಡೋಪಂತರ ಹತ್ರ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡಿದಾಗ ದೊಡ್ಡ ಸರ್ಪ ಒಂದು ಕಾಣ್ತದೆ. ಅದನ್ನು ನೋಡಿದ ಹೆಂಡತಿ ಬಹಳ ಭಯದಿಂದ ಕೋಣೆಯಿಂದ ಹೊರಗೆ ಓಡಿ ಬರ್ತಾರೆ. ಓಡೋಡಿ ಬಂದು ರಘುನಾಥ ನಾಯಕರ ಬಳಿ ಹೇಳ್ತಾರೆ, ನಿಮ್ಮ ಮಗನ ಹತ್ತಿರ ದೊಡ್ಡ ಸರ್ಪ ಕಾಣ್ತಿದೆ, ನನಗೆ ಹೋಗ್ಲಿಕ್ಕೆ ಭಯ ಆಗ್ತಿದೆ ಅಂತ ಹೇಳ್ತಾರೆ. ಆಗ ರಘುನಾಥ ನಾಯಕರು, ನಿನಗೆ ಏನೋ ಆಗಿದೆ, ಅವನು ನನ್ನ ಮಗ, ಅಲ್ಲಿ ಕೂತಿರೋರು, ಹೋಗು ಪರವಾಗಿಲ್ಲ ಅಂತ ಹೇಳ್ತಾರೆ. ಹೀಗೆ ಮತ್ತೆ ಧೋಂಡೋಪಂತರ ಹೆಂಡತಿ ಬಂದು ಮತ್ತೆ ಒಳಗೆ ಹೋಗ್ತಾರೆ. ಹೋದಾಗ ಮತ್ತೆ ಅವರನ್ನು ಮುಟ್ಲಿಕ್ಕೆ ಅಂತ ಹೋದಾಗ ದೊಡ್ಡ ಘಟಸರ್ಪ ಕಾಣಿಸ್ತದೆ. ಅದನ್ನು ನೋಡಿ ಮತ್ತೆ ಕೋಣೆಯಿಂದ ಓಡೋಡಿ ಬಂದು ಮೂರ್ಛೆ ಬೀಳ್ತಾರೆ. ರಘುನಾಥ ನಾಯಕರು ಕೋಣೆ ಒಳಗೆ ಹೋಗಿ ಧೋಂಡೋಪಂತರನ್ನ ಮಾತಾಡಿಸ್ತಾರೆ. ಏನಪ್ಪ, ನಿನ್ನನ್ನು ನೋಡ್ಲಿಕ್ಕೆ ನಿನ್ನ ಹೆಂಡತಿ ಬಂದ್ರೆ ಅತ್ಯಂತ ತೇಜೋಮಯ ರೂಪ ತೋರಿಸ್ತಿದ್ಯಂತೆ, ಒಂದು ಸರ್ಪದ ರೂಪದಲ್ಲಿ ಭಾಸವಾಗ್ತಿದ್ಯಂತೆ, ನಿಜಾನ ಅಂತ ಕೇಳ್ತಾರೆ. ಆಗ ಸನ್ಯಾಸಾಶ್ರಮ ಸ್ವೀಕರಿಸಿದ ಧೋಂಡೋಪಂತರು, ನನಗೆ ಅದೆಲ್ಲ ಗೊತ್ತಾಗಿಲ್ಲ, ಅವರು ಬಂದಿದ್ದು ನನಗೆ ಗೊತ್ತಾಗಿಲ್ಲ, ಸರ್ಪರೂಪವಾಗಿ ನಾ ಕಾಣ್ತಿದ್ದೇನೋ ಅನ್ನೋದು ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಆಗ ರಘುನಾಥ ನಾಯಕರಿಗೆ ತಮ್ಮ ತಪ್ಪಿನ ಅರಿವಾಗತ್ತೆ. ನಾನು ತಪ್ಪು ಮಾಡಿದ್ದೆ, ಇದು ನನ್ನ ಮಗ ಸನ್ಯಾಸಾಶ್ರಮಕ್ಕೆ ಯೋಗ್ಯವಾದಂಥ ಪುತ್ರ, ಅಂಥವನನ್ನ ಕರೆದುಕೊಂಡು ಬಂದು ನಾನು ಸಂಸಾರ ಮಾಡಿಸ್ತಾ ಇದ್ದೇನೆ, ಇದು ನನ್ನ ಬಹಳ ದೊಡ್ಡ ತಪ್ಪು ಮಾಡಿದ್ದೇನೆ ನಾನು ಅಂತ ಅರಿವಾಗುತ್ತೆ. ಹೀಗೆ ಅರಿವಾದ ರಘುನಾಥ ನಾಯಕರು ತಮ್ಮ ಮಗನನ್ನು ಕರೆದುಕೊಂಡು ಬಂದು ಅಕ್ಷೋಭ್ಯ ತೀರ್ಥರ ಬಳಿ ಬಿಡ್ತಾರೆ. ಬಿಟ್ಟು, ಗುರುಗಳೇ, ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ, ಭಗವಂತನ ಇಚ್ಛೆ, ಅವರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು ಅಂತಿದೆ, ಆದರೆ ನಾನು ಅವನ ಆದೇಶಕ್ಕೆ ವಿರುದ್ಧವಾಗಿ ಹೋದೆ, ಅದು ನನ್ನ ತಪ್ಪು, ನನ್ನ ಮಗನನ್ನು ನೀವು ಸನ್ಯಾಸಾಶ್ರಮಕ್ಕೆ ಸ್ವೀಕರಿಸಬೇಕು ಅಂತ ಕೇಳ್ತಾರೆ. ಆಗ ಅಕ್ಷೋಭ್ಯ ತೀರ್ಥರು ಧೋಂಡೋಪಂತರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ಶ್ರೀ ಜಯತೀರ್ಥರು ಎಂದು ನಾಮಕರಣ ಮಾಡ್ತಾರೆ. ಹೀಗೆ ಜಯತೀರ್ಥರ ನಾಮಕರಣವಾಯಿತು. ಜಯತೀರ್ಥರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ ನಂತರ ದೇಶದ ಉದ್ದಗಲಕ್ಕೂ ಸಂಚಾರ ಮಾಡ್ತಾರೆ. ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದ ಎಲ್ಲ ಯಾತ್ರಾ ಸ್ಥಳಕ್ಕೆ ಭೇಟಿಯನ್ನ ಮಾಡ್ತಾರೆ. ಭೇಟಿ ಮಾಡಿದಾಗ ಅಲ್ಲಲ್ಲೇ ಇದ್ದ ಗ್ರಂಥಾಲಯಕ್ಕೆ ಹೋಗಿ ಶಾಸ್ತ್ರದ ಪಠನೆಯನ್ನು ಮಾಡ್ತಾರೆ. ಜಯತೀರ್ಥರಿಗೆ ಒಂದು ಪತ್ರ ಬರುತ್ತೆ, ನೀವು ಡೆಲ್ಲಿಗೆ ಬಂದು ಅನುಗ್ರಹಿಸಬೇಕು ಅಂತ. ಯಾರು ಈ ಪತ್ರವನ್ನು ಕಳಿಸಿದ್ದು, ಯಾಕೆ ಈ ಪತ್ರವನ್ನು ಕಳಿಸ್ತಾರೆ ತಿಳ್ಕೊಳ್ಳೋಣ. ಜಯತೀರ್ಥರು ಇದ್ದ ಸಮಯದಲ್ಲಿ ಬಹುಮನಿ ಸುಲ್ತಾನರು ದೆಹಲಿ ಸುಲ್ತಾನರ ಆಳ್ವಿಕೆ ಇರುತ್ತೆ. ಬಹುಮನಿ ಸುಲ್ತಾನರು ಜಯತೀರ್ಥರ ಬಗ್ಗೆ ದೆಹಲಿ ಸುಲ್ತಾನರಿಗೆ ಪತ್ರ ಬರೀತಾರೆ. ಹೀಗೆ ಒಬ್ರು ಸನ್ಯಾಸಿ ಇದ್ದಾರೆ, ಮಹಾಮಹಿಮರು, ಅವರು ನುಡಿದದ್ದೆಲ್ಲ ಆಗತ್ತೆ, ಅವರು ಆಶೀರ್ವಾದ ಕೊಟ್ಟದ್ದೆಲ್ಲ ಫಲಿಸತ್ತೆ ಅಂತ ಅವರ ಬಗ್ಗೆ ವರ್ಣನೆ ಮಾಡಿ ಡೆಲ್ಲಿ ಸುಲ್ತಾನರಿಗೆ ಪತ್ರ ಬರೆದಿರ್ತಾರೆ. ಅಂತೆಯೇ ಡೆಲ್ಲಿ ಸುಲ್ತಾನರು ಜಯತೀರ್ಥರಿಗೆ ಒಂದು ಪತ್ರ ಬರೀತಾರೆ. ಜಯತೀರ್ಥರೇ, ನೀವು ಡೆಲ್ಲಿಯ ಪುರಪ್ರವೇಶವನ್ನು ಮಾಡಿ ನಮಗೆ ಅನುಗ್ರಹಿಸಬೇಕು ಅಂತ ಪತ್ರ ಬರೆದಿರ್ತಾರೆ. ಇದನ್ನು ನೋಡಿದ ಜಯತೀರ್ಥರು ದೆಹಲಿಯ ಪ್ರವಾಸವನ್ನ ಕೈಗೊಳ್ತಾರೆ. ಜಯತೀರ್ಥರು ಜ್ಞಾನಿಗಳು, ಅವರಿಗೆ ದೆಹಲಿಯ ಸುಲ್ತಾನರಲ್ಲಿ ಆಸ್ಥಾನದಲ್ಲಿ ನಡೀತಿದ್ದ ಎಲ್ಲಾ ವಿಷಯಗಳು ತಿಳಿದಿರುತ್ತೆ. ಹೀಗೆ ಜಯತೀರ್ಥರು ಉತ್ತರ ಭಾರತದ ಪ್ರವೇಶವನ್ನು ಮಾಡಿ ದೆಹಲಿಯ ಪಟ್ಟಣದ ಹೊರಗಡೆ ತಮ್ಮ ವಾಸ್ತವ್ಯವನ್ನು ಹೂಡ್ತಾರೆ. ಅಲ್ಲಿ ತಮ್ಮ ಪೂಜಾ ಕಾರ್ಯಗಳನ್ನೆಲ್ಲ ಮಾಡ್ತಿರ್ತಾರೆ. ಇದನ್ನು ತಿಳಿದ ದೆಹಲಿಯ ಸುಲ್ತಾನ ಜಯತೀರ್ಥರ ಬಳಿ ಬಂದು, ಜಯತೀರ್ಥರೇ, ನೀವು ನಮ್ಮ ಆಸ್ಥಾನಕ್ಕೆ ಬಂದು ನಮಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳ್ಕೊತಾರೆ. ಆಗ ಜಯತೀರ್ಥರು, ದೆಹಲಿ ಸುಲ್ತಾನ, ನಿನ್ನ ರಾಜ್ಯದಲ್ಲಿ ಹಿಂದೂಗಳಿಗೆ ಹಾಗೂ ಬ್ರಾಹ್ಮಣರಿಗೆ ತಲೆದಂಡವನ್ನು ಹಾಕಿದ್ಯಾ, ಟ್ಯಾಕ್ಸ್ ಅನ್ನ ಹೇರ್ತಿದ್ಯಾ, ಅವ್ರ ಮೇಲೆ ಮತಾಂತರ ಆಗುವಂತ ಹಿಂಸೆ ಮಾಡ್ತಿದ್ಯಾ, ಹೀಗಿರ್ಬೇಕಾದ್ರೆ ನಾನು ನಿನ್ನ ಆಸ್ಥಾನಕ್ಕೆ ಹೇಗ್ ಬರ್ಲಿ ಅಂತ ಕೇಳ್ತಾರೆ. ಇದನ್ನು ಕೇಳಿದ ದೆಹಲಿ ಸುಲ್ತಾನಂಗೆ
ಆಶ್ಚರ್ಯ ಆಗತ್ತೆ. ಜಯತೀರ್ಥರೇ, ಇದೆಲ್ಲ ನಿಮಗೆ ಹೇಗೆ ಗೊತ್ತು ಅಂತ. ಜಯತೀರ್ಥರು, ನಮಗೆಲ್ಲ ತಿಳಿದಿದೆ. ನಿನ್ನ ಆಸ್ಥಾನದಲ್ಲಿ ಹಿಂದೂಗಳಿಗೆ ತುಂಬಾ ಶೋಷಣೆಯನ್ನ ಮಾಡ್ತಿದ್ಯಾ, ಅವರಿಗೆ ಮತಾಂತರವಾಗು ಅಂತ ಹೇಳ್ತಿದ್ಯಾ, ಅವರ ಮೇಲೆ ಪರಿಪರಿಯಾಗಿ ಅಂತ ತಲೆದಂಡವನ್ನ ಹಾಕ್ತಿದ್ಯಾ, ಇದೆಲ್ಲ ತಪ್ಪಲ್ವಾ ಅಂತ ಕೇಳ್ತಾರೆ. ಅಷ್ಟೇ ಅಲ್ಲ, ಈ ದೆಹಲಿ ಸುಲ್ತಾನ ಸಾಮಾನ್ಯ ಮನುಷ್ಯನಲ್ಲ, ತುಂಬಾ ಕ್ರೋಧಿ. ಅವನು ಪುರಿ ಜಗನ್ನಾಥ ದೇವಾಲಯಕ್ಕೂ ದಾಳಿಯನ್ನ ಮಾಡ್ತಾನೆ, ಅಲ್ಲಿದ್ದ ವಿಗ್ರಹಗಳನ್ನೆಲ್ಲ ನಾಶ ಮಾಡ್ತಾನೆ, ಮತ್ತೆ ಕೊಳ್ಳೆ ಹೊಡಿತಾನೆ. ಇಷ್ಟೆಲ್ಲದೆ ತನ್ನ ಸುತ್ತಮುತ್ತಲಿದ್ದ ಅತ್ಯಂತ ಪ್ರಸಿದ್ಧವಾದ ಪ್ರಾಚೀನವಾದ ದೇವಾಲಯಕ್ಕೆಲ್ಲ ಭೇಟಿ ಮಾಡಿ ದಾಳಿ ಮಾಡಿ ಅಲ್ಲಿದ್ದ ಆಭರಣಗಳನ್ನೆಲ್ಲ ಒತ್ತೊಯ್ದು ವಿಗ್ರಹಗಳನ್ನೆಲ್ಲ ನಾಶ ಮಾಡಿರ್ತಾನೆ. ಜಯತೀರ್ಥರು ಅದ್ರ ಬಗ್ಗೆ ಕೇಳ್ತಾರೆ, ಅಲ್ಲಪ್ಪ, ನೀನ್ ಈ ತರ ಎಲ್ಲ ಮಾಡಿದ್ಯಾ, ನಾನು ನಿನ್ನ ಆಸ್ಥಾನಕ್ಕೆ ಬಂದ್ರೆ ಆಶೀರ್ವಾದ ಮಾಡ್ಲಿಕ್ಕೆ ಆಗತ್ತಾ? ನಮ್ಮ ದೇವರು ಅದನ್ನ ಮೆಚ್ಚೋದಿಲ್ಲ. ನಮ್ಮ ದೇವರು ಕರುಣಾಮಯಿ, ಅವನು ಎಲ್ಲರ ರಕ್ಷಣೆಗಾಗಿ ನಿಂತಿರುವವನು, ಎಲ್ಲರ ಸುಖವನ್ನು ಬಯಸುವವನು. ಅಂತವನು ನಿನ್ನ ರಾಜ್ಯದಲ್ಲಿ ಬಂದು ನಾನು ಪೂಜೆ ಮಾಡಿದ್ರೆ ಅಲ್ಲಿ ಹಿಂದೂಗಳು ಇದು ಶೋಷಣೆಗೊಳಗಾಗ್ತಿದ್ದಾರೆ, ಅವರು ಕಷ್ಟಗಳನ್ನ ಅನುಭವಿಸ್ತಿದ್ದಾರೆ. ಇದು ಆಗ ನಾ ಬಂದು ನಿನಗೆ ಆಶೀರ್ವಾದ ಮಾಡಿದ್ರೆ ನನ್ನ ದೇವರನ್ನ ನೀನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಆಗ ಸುಲ್ತಾನ, ಇದರಲ್ಲಿ ತಪ್ಪೇನಿದೆ? ಅವರು ನಮ್ಮ ಮತವನ್ನು ಒಪ್ಪಬೇಕು, ನಮ್ಮ ಮತದ ಮತಾಂತರಕ್ಕೆ ಆಗ್ಬೇಕು, ಇಲ್ಲದಿದ್ರೆ ನಾನು ತಲೆದಂಡ ಹಾಕ್ತೀನಿ, ಇದು ನಮಗೆ ಬಂದಿರುವಂತ ಆಜ್ಞೆ ಅಂತ ಹೇಳ್ತಾನೆ. ಅದಕ್ಕೆ ಜಯತೀರ್ಥರು, ನಿಮಗೆ ಮತಾಂತರ ಮಾಡುವ ಆಜ್ಞೆ ಇದ್ರೆ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳಿಗೆ ಅದನ್ನು ನಿಷೇಧಿಸುವ ಅಥವಾ ರಿವೋಲ್ಟ್ ಮಾಡುವ ಹಕ್ಕಿದೆ. ಇದು ನಮ್ಮ ದೇವರು ಕೊಟ್ಟಿರುವ ನಮಗೆ ಹಕ್ಕು ಹಾಗೂ ಆದೇಶ. ಇದನ್ನ ನಮ್ಮ ದೇವರು ಆದೇಶ ಅಂತ ನೀವ್ಯಾಕೆ ತಿಳಿಯಬಾರದು? ಮನುಷ್ಯರೇ ಮಾಡ್ತಿದ್ದಾರೆ ಅಂತ ನೀವು ಅನ್ಕೋತೀರಿ, ಭಗವಂತನ ಇಚ್ಛೆಯೂ ಇರ್ಬೋದಲ್ವಾ ಮತಾಂತರ ಆಗದೆ ಇರೋಕ್ಕೆ ಅಂತ ಕೇಳ್ತಾರೆ. ಇದನ್ನು ಕೇಳಿದ ಬಹುಮನಿ ಸುಲ್ತಾನ, ಅಲ್ಲ, ನಾನು ಎಷ್ಟೋ ಬಾರಿ ಕೊಳ್ಳೆ ಹೊಡೆದಿದ್ದೇನೆ, ಎಲ್ಲರೂ ಸಹ ಮತಾಂತರವಾಗಬೇಕು ಅಂತ ಇಚ್ಛಿಸಿದ್ದೇನೆ, ಆದ್ರೆ ಆಗ್ತಿಲ್ಲ, ಏನಕ್ಕೆ, ಯಾಕೆ ಅಂತ ಕೇಳ್ತಾರೆ. ಆಗ ಜಯತೀರ್ಥರು ದೆಹಲಿ ಸುಲ್ತಾನನಿಗೆ ಹೇಳ್ತಾರೆ, ಅಲ್ಲ, ನೀವು ಸೋಮನಾಥಪುರವನ್ನು 16 ಬಾರಿ ಕೊಳ್ಳೆ ಹೊಡೆದೆ, ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗಿ ದಾಳಿ ಮಾಡಿದ್ರಿ, ಅದನ್ನೆಲ್ಲ ನಾಶ ಮಾಡಿದ್ರಿ. ಆದರೆ ನೀವು ನಾಶ ಮಾಡಿದ ನಂತರ ಆ ದೇವಸ್ಥಾನಗಳಲ್ಲಿಯೂ ಇಂದಿಗೂ ಸಹ ಪೂಜೆ ಕಾರ್ಯ ನಡೀತಿದೆ. ಯಾಕೆ? ಅಲ್ಲಿ ಯಾವ್ದ್ರ ಮತಾಂತರ ಆದ್ರ ಇಲ್ಲ ಅಂತಾರೆ. ಇದನ್ನು ಕೇಳಿದ ಡೆಲ್ಲಿ ಸುಲ್ತಾನ, ಹೌದು, ನಾನು ಎಷ್ಟೋ ಬಾರಿ ದಾಳಿ ಮಾಡಿದ್ರು ಇವತ್ತಿಗೂ ಸಹ ಅಲ್ಲಿ ಪೂಜೆ ಮಾಡ್ತಿದೆ, ಇದು ನನಗೂ ಆಶ್ಚರ್ಯ, ಹೇಗೆ ಅಂತ ಕೇಳ್ತಾರೆ. ಆಗ ಜಯತೀರ್ಥರು, ನೋಡಿ, ನಮ್ಮಲ್ಲಿ ನಾವು ಮೂರ್ತಿಯನ್ನ ಪೂಜನೆ ಮಾಡಲ್ಲ, ಮೂರ್ತಿ ಒಳಗಿರುವ ದೇವರನ್ನ ಪೂಜೆ ಮಾಡ್ತೀವಿ. ಎಲ್ಲೇ ಆಗಲಿ ನಾವು ಮೂರ್ತಿಗಳನ್ನ ಸ್ಥಾಪಿಸ್ತೇವೆ, ಮತ್ತೆ ಸ್ಥಾಪಿಸಿ ಅದರ ಒಳಗಿರುವ ಅಂತರ್ಯಾಮಿಯಾದ ಭಗವಂತನನ್ನ ನಾವು ಪೂಜೆ ಮಾಡ್ತೇವೆ. ಮೂರ್ತಿ ಯಾವುದಾದರೆ ಮರದ ದಿಮ್ಮೆಯ ಮೂರ್ತಿ ಆಗಬಹುದು, ಒಂದು ಕಲ್ಲು ಮೂರ್ತಿ ಆಗಬಹುದು, ಎರಕ ಹೊಯ್ದ ಬೇರೆ ಬೇರೆ ಪದಾರ್ಥಗಳಿಂದಲೂ ಮೂರ್ತಿ ಆಗಬಹುದು. ಆದರೆ ಆ ಮೂರ್ತಿ ಒಳಗಿರುವ ಆ ಭಗವಂತನ ಸಾನ್ನಿಧ್ಯ ಮುಖ್ಯ. ಯಾವುದೇ ಜ್ಞಾನಿಗಳಾಗಲಿ ಅವರು ಮೂರ್ತಿ ಪೂಜೆಯನ್ನು ಮಾಡುವುದಿಲ್ಲ, ಮೂರ್ತಿ ಒಳಗಿರುವ ಭಗವಂತನನ್ನು ಪೂಜೆ ಮಾಡ್ತಾರೆ. ಹೀಗೆ ನೀನು ಪ್ರತಿ ಸಾರಿ ಬಂದು ನಮ್ಮ ದೇವಸ್ಥಾನಗಳಲ್ಲಿರೋ ವಿಗ್ರಹಗಳನ್ನು ನಾಶ ಮಾಡಿದ್ರು ನಾವು ಮತ್ತೆ ಆ ವಿಗ್ರಹವನ್ನು ಸ್ಥಾಪಿಸಿ ಅದರಲ್ಲಿ ಭಗವಂತನನ್ನ ಆಹ್ವಾನಿಸ್ತೇವೆ, ಆ ಭಗವಂತನಿಗೆ ನಾವು ಪೂಜೆ ಮಾಡ್ತೇವೆ. ಇದು ಎಲ್ಲ ಜ್ಞಾನಿಗಳಿಗೂ ಗೊತ್ತಿರುವಂತಹ ವಿಷಯ. ಹೀಗೆ ಮೂರ್ತಿ ಪೂಜೆ ಬಗ್ಗೆ ಜಯತೀರ್ಥರು ಸುಲ್ತಾನನಿಗೆ ಹೇಳಿದಾಗ ಅವನಿಗೆ ಕಣ್ತೆರೆಯುತ್ತೆ. ಅವನಿಗೆ ಇದು ಅರ್ಥ ಆಗಿ, ಜಯತೀರ್ಥರೇ, ನನಗೆ ಇದನ್ನು ಅರ್ಥ ಮಾಡಿಸಿದ್ರಿ, ನಿಮಗೆ ತುಂಬಾ ಧನ್ಯವಾದಗಳು, ನನಗಿದು ತಿಳಿದಿರ್ಲಿಲ್ಲ ಅಂತ ಹೇಳ್ತಾರೆ. ಸುಲ್ತಾನನಿಗೆ ಒಬ್ಬ ಮಗನಿರ್ತಾನೆ. ಆ ಮಗನಿಗೆ ಒಂದು ರೋಗ ಇರುತ್ತೆ. ಆ ರೋಗ ಯಾವ ವೈದ್ಯರಿಗೆ ತೋರಿಸಿದ್ರು ಹೋಗ್ತಿರ್ಲಿಲ್ಲ. ಅತಿ ಶ್ರೇಷ್ಠ ವೈದ್ಯರನ್ನ ತೋರಿಸ್ತಾನೆ, ಆ ರೋಗ ಅವನಿಗೆ ವಾಸಿ ಆಗಿರೋದಿಲ್ಲ. ಅಂತ ಮಗನನ್ನ ಕರೆದುಕೊಂಡು ಬಂದು ಜಯತೀರ್ಥರ ಬಳಿ ನಿಲ್ಲಿಸ್ತಾನೆ. ಜಯತೀರ್ಥರೇ, ಇವನಿಗೆ ಒಂದು ರೋಗ ಇದೆ, ಆ ರೋಗಕ್ಕೆ ನಾ ಎಲ್ಲೇ ಹೋಗಿ ಔಷಧಿ ಕೊಟ್ಟರು ವಾಸಿ ಆಗ್ತಿಲ್ಲ, ಈ ರೋಗವನ್ನು ನೀವು ವಾಸಿ ಮಾಡಿ ಕೊಡಿ, ಆಗ ನಾನು ನಂಬ್ತೇನೆ ನೀವು ಚಮತ್ಕಾರಿಗಳು ಅಂತ ಹೇಳ್ತಾರೆ. ಆಗ ಜಯತೀರ್ಥರು, ಸರಿನಪ್ಪ ರಾಜ, ನಾಳೆ ನಾವು ಪೂಜೆ ಮಾಡ್ತೇವೆ, ಪೂಜೆ ಮಾಡಿದಾದ್ಮೇಲೆ ನಿಮ್ಮ ಮಗನನ್ನು ಕರೆದುಕೊಂಡು ಬಾ, ಅವನಿಗೆ ನಾವು ಪ್ರಸಾದವನ್ನು ಕೊಡ್ತೇವೆ, ಆ ಪ್ರಸಾದವನ್ನು ತಿನ್ಲಿ,
ಅವನಿಗೆ ರೋಗ ವಾಸಿಯಾಗತ್ತೆ ಅಂತ ಹೇಳ್ತಾರೆ. ಅಂತೆಯೇ ಸುಲ್ತಾನ ಮರುದಿನ ಪೂಜೆಯ ಸಮಯಕ್ಕೆ ಬರ್ತಾನೆ. ಪೂಜೆ ಆದ ಮೇಲೆ ಜಯತೀರ್ಥರು ಶ್ರೀ ಮೂಲರಾಮದೇವರ ಪ್ರಸಾದವನ್ನ ಹುಡುಗನಿಗೆ ಕೊಡ್ತಾರೆ. ಕೊಟ್ಟ ನಂತರ ಹುಡುಗ ಅದನ್ನು ಸೇವಿಸ್ತಾನೆ. ಸೇವಿಸಿದ ಮೇಲೆ ಹುಡುಗನಿದ್ದ ರೋಗ ವಾಸಿಯಾಗತ್ತೆ. ಇದನ್ನು ನೋಡಿದ ಸುಲ್ತಾನ ಬಹು ಖುಷಿಯಿಂದ ಜಯತೀರ್ಥರೆ, ನೀವು ಬಹುಮಾನವನ್ನು ಕೇಳ್ತೀನಿ ಅಂತ ಹೇಳಿದ್ರಿ, ಏನ್ ಕೇಳ್ತೀರಿ? ಅದನ್ನೆಲ್ಲ ಕೊಡ್ಲಿಕ್ಕೆ ನಾನು ನಿಷ್ಠೆನಾಗಿದ್ದೇನೆ, ದಯವಿಟ್ಟು ಅದನ್ನು ಕೇಳಿ ಅಂತ ಹೇಳ್ತಾನೆ. ಆಗ ಜಯತೀರ್ಥರು, ನೋಡಪ್ಪ, ನಿನ್ನ ರಾಜ್ಯದಲ್ಲಿ ಹಿಂದೂಗಳಿಗೆ ಬಹಳ ಶೋಷಣೆಯನ್ನ ಮಾಡ್ತಿದ್ಯಾ, ಹಿಂದೂಗಳಿಗೆ ರಕ್ಷಣೆ ಇಲ್ಲ, ತಲೆದಂಡವನ್ನೆಲ್ಲ ಹಾಕಿದ್ಯಾ, ಅವರನ್ನ ನೋವಿನಲ್ಲಿ ಬಿಟ್ಟಿದ್ಯಾ, ಅದೆಲ್ಲ ನಿಲ್ಬೇಕು. ಅವರಿಗೆ ಹೊಟ್ಟೆಗೆ ಅನ್ನ, ಹಾಕೊಳ್ಳಿಕ್ಕೆ ಬಟ್ಟೆ, ಮರ್ಯಾದೆಯಿಂದ ಜೀವನ ಮಾಡುವಂತಹ ವಾತಾವರಣ ನೀನು ಸೃಷ್ಟಿ ಮಾಡ್ಕೊಡ್ಬೇಕು. ಅವರಿಗೂ ಸಹ ಎಲ್ಲರಂತೆ ನೋಡ್ಕೊಳ್ಬೇಕು, ಅವರಿಗೆ ನೀನು ರಕ್ಷಣೆಯನ್ನು ಕೊಡ್ಬೇಕು. ಇದು ನೀನು ನನಗೆ ಕೊಡ್ತಿರುವಂತ ಬಹುಮಾನ ಅಂತ ಹೇಳ್ತಾರೆ. ಅದಕ್ಕೆ ದಿಲ್ಲಿ ಸುಲ್ತಾನ, ಅಷ್ಟೇ ಆದರೆ ನಾ ಮಾಡ್ಕೊಡ್ತೇನೆ, ಆದರೂ ನೀವು ನನ್ನ ಬಹುಮಾನವನ್ನು ಸ್ವೀಕರಿಸಬೇಕು, ನಿಮಗೇನು ಬಹುಮಾನ ಬೇಕು ಅಂತ ಹೇಳ್ತಾರೆ. ಆಗ ಜಯತೀರ್ಥರು, ನೀನು ಕೊಡುತ್ತಿರುವ ಬಹುಮಾನ ಅದು ನನಗೆ ಸಲ್ಲದ್ದಲ್ಲ, ಶ್ರೀ ಮಧ್ವಾಚಾರ್ಯರ ಕೃತಿಗೆ ಸಲ್ಲಬೇಕಾದಂತ ಮರ್ಯಾದೆ. ನೀನೇನೇ ಕೊಡುವುದಿದ್ದರೂ ಅದನ್ನು ನಾವು ರಾಮದೇವರ ಪಾದಗಳಿಗೆ ಅರ್ಪಣೆ ಮಾಡ್ತೇವೆ, ಹಾಗೂ ಮಧ್ವಾಚಾರ್ಯರಿಗೆ ನಾವು ಅರ್ಪಣೆ ಮಾಡ್ತೇವೆ. ನಾವು ವಿರಕ್ತ ಶಿಖಾಮಣಿಗಳು, ನಮಗೆ ಇವೆಲ್ಲ ಬೇಡ. ನೀನೇನೇ ಕೊಡುವುದಿದ್ದರೂ ನಿನ್ನ ರಾಜ್ಯದಲ್ಲಿರುವ ಹಿಂದೂಗಳಿಗೆ ಕೊಡು ಅಂತ ಹೇಳಿ ತಮ್ಮ ಮಹಿಮೆಯನ್ನು ತೋರುತ್ತಾರೆ. ಇದಾದ ನಂತರ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಪ್ರವಾಸವನ್ನು ಕೈಗೊಳ್ತಾರೆ. ಹೀಗೆ ಚಮತ್ಕಾರ ತೋರಿಸಿದ ಜಯತೀರ್ಥರ ಬಗ್ಗೆ ಭಾರತದ ಉದ್ದಗಲಕ್ಕೂ ಪ್ರಚಾರವಾಗಿರುತ್ತೆ. ಹಾಗೆಯೇ ದಕ್ಷಿಣ ಭಾರತದ ಯರಗೋಳದ ಕ್ಷೇತ್ರದಲ್ಲಿ ಶಂಕುತೀರ್ಥ ಎಂಬ ಒಂದು ತೀರ್ಥವಿದೆ. ಅಲ್ಲಿಯೂ ಸಹ ಅಲ್ಲಿದ್ದ ಜನರಿಗೂ ಸಹ ಇವರ ಮಹಿಮೆ ಬಗ್ಗೆ ತಿಳಿದಿರುತ್ತೆ. ಅಲ್ಲಿ ಎಂತ ಪರಿಸ್ಥಿತಿ ಅಂದರೆ, ಮಳೆಗಾಲದಲ್ಲಿ ನೀರು ಬಂದರೆ ಶಂಕುತೀರ್ಥ ತುಂಬಿ ಹುಕ್ತಾ ಹರಿತಾ ಇರ್ತಾಳೆ. ಆ ನೀರು ಸುತ್ತಮುತ್ತಲಿನ ಜನರಿಗೆ ಉಪಯೋಗ ಆಗ್ತಾ ಇರುತ್ತೆ. ಆದರೆ ಅದೇ ಬರಗಾಲದಲ್ಲಿ ನೀರು ಇಲ್ಲ, ಶಂಕುತೀರ್ಥಕ್ಕೆ ಬರಬೇಕು. ಆದರೆ ಶಂಕುತೀರ್ಥದಿಂದ ಬಂದ ನೀರು ಎಲ್ಲ ಪೋಲಾಗಿ ಹೋಗ್ತಾ ಇರುತ್ತೆ, ಹರಿತಾ ಇರುತ್ತೆ. ಅದಕ್ಕೆ ಅಲ್ಲಿನ ಗ್ರಾಮದ ಮುಖ್ಯಸ್ಥ ಈ ಒಂದು ತೀರ್ಥಕ್ಕೆ ನಾನು ಒಂದು ಅಣೆಕಟ್ಟನ್ನು ಕಟ್ಟಬೇಕು, ಕೋಡಿಯನ್ನು ಕಟ್ಟಬೇಕು ಅಂತ ನಿಶ್ಚಯ ಮಾಡ್ತಾನೆ. ಅಂತೆಯೇ ಅವನು ಆ ಶಂಕುತೀರ್ಥಕ್ಕೆ ಕೋಡಿಯನ್ನ ಕಟ್ತಾನೆ. ಪ್ರತಿ ಬಾರಿ ಕೋಡಿ ಕಟ್ಟಿದಾಗ ಕೋಡಿ ಹೊಡೆದು ನೀರು ಪೋಲಾಗಿ ಹೋಗ್ತಾ ಇರುತ್ತೆ. ಆಗ ಬ್ರಾಹ್ಮಣ ಶ್ರೇಷ್ಠರು ಅವರನ್ನ ಹೋಗಿ ಮಾತಾಡಿಸ್ತಾರೆ. ನೋಡಿ, ನಮ್ಮ ಕ್ಷೇತ್ರದಲ್ಲಿ ಜಯತೀರ್ಥರು ಎಂಬ ಮಹಾಮಹಿಮರಿದ್ದಾರೆ, ಅವರ ಬಳಿ ಹೋಗಿ ಕೇಳೋಣ, ಅವರು ಮಹಾಜ್ಞಾನಿಗಳು, ಯಾವ್ದಾರ ಒಂದು ಉಪಾಯ ಇದ್ದೇ ಇರತ್ತೆ ಅಂತ ಹೇಳ್ತಾರೆ. ಹೀಗೆ ಕಾಲಕ್ರಮೇಣ ಜಯತೀರ್ಥರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬರ್ತಾರೆ. ದಕ್ಷಿಣ ಭಾರತದಲ್ಲಿ ಯರಗೋಳಕ್ಕೆ ಬರ್ತಾರೆ. ಜಯತೀರ್ಥರ ಯರಗೋಳಕ್ಕೆ ಬಂದಾಗ ಗ್ರಾಮಸ್ಥರೆಲ್ಲರೂ ಬಂದು ಜಯತೀರ್ಥರ ಬಳಿ ಅಹವಾಲನ್ನ ಹಾಕ್ತಾರೆ. ಜಯತೀರ್ಥರೇ, ಹೀಗೆ ನಾವು ಒಂದು ಕೋಡಿ ಕಟ್ಟಬೇಕಂತಿದ್ದೇವೆ ಶಂಕುತೀರ್ಥಕ್ಕೆ, ಆದರೆ ಕೋಡಿ ನಿಲ್ತಿಲ್ಲ, ಒಡೆದು ಹೋಗ್ತಾ ಇದೆ, ದಯವಿಟ್ಟು ಇದಕ್ಕೆ ನೀವು ಪರಿಹಾರವನ್ನು ಸೂಚಿಸಬೇಕು ಅಂತ ಹೇಳ್ತಾರೆ. ಆಗ ಜಯತೀರ್ಥರು, ಶಂಕುತೀರ್ಥದಲ್ಲಿರುವ ಗಂಗೆಗೆ ನಾನು ಪ್ರಾರ್ಥನೆ ಸಲ್ಲಿಸ್ತೇನೆ, ಆಕೆಗೆ ನಿಂತಲ್ಲಿ ನಿಲ್ಲು, ಇಲ್ಲೇ ನಿಲ್ಲು, ಹಾಗೂ ಜನರಿಗೆ ಉಪಯೋಗ ಆಗು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇದನ್ನೆಲ್ಲ ನಾನು ನಾಳೆ ಪೂಜೆ ಆದ ಮೇಲೆ ಮಾಡ್ತೇನಂತೆ, ಅವಾಗ ಬನ್ನಿ ಅಂತ ಹೇಳ್ತಾರೆ. ಹಂಗೆ ಮರುದಿನ ಗ್ರಾಮದ ಮುಖ್ಯಸ್ಥರು ಎಲ್ಲರೂ ಬಂದು ಜಯತೀರ್ಥರ ಬಳಿ ಕೇಳ್ತಾರೆ. ಹೋಗಿ ಶಂಕುತೀರ್ಥದ ಬಳಿ ನಿಲ್ತಾರೆ. ನಿಂತು ಒಂದು ಮುಷ್ಟಿಯ ಮಣ್ಣನ್ನು ತೆಗೆದುಕೊಂಡು ತೀರ್ಥಕ್ಕೆ ಹಾಕ್ತಾರೆ. ಹಾಗೂ ರಾಮದೇವ ತೀರ್ಥವನ್ನು ಆ ಶಂಕುತೀರ್ಥಕ್ಕೆ ಹಾಕಿ ನಮಸ್ಕರಿಸಿ ಪ್ರಾರ್ಥನೆ ಮಾಡಿ ಊರ ಜನರಿಗೆ ಹೇಳ್ತಾರೆ, ನೋಡಿ, ಇನ್ನು ಮೇಲೆ ನೀವು ಈ ಕೋಡಿಯನ್ನು ಕಟ್ಟುವ ಕಾರ್ಯವನ್ನು ಪ್ರಾರಂಭಿಸಿ, ಹಿಂದೆ ಅಂತೆ ಅದು ಒಡೆದು ಹೋಗಲ್ಲ ಅಂತ ಹೇಳಿ ತಾವು ಅಲ್ಲಿಂದ ಮತ್ತೆ ಪ್ರವಾಸವನ್ನು ಕೈಗೊಳ್ತಾರೆ. ಹೀಗೆ ಕೆರೆ ಕೋಡಿಯನ್ನು ಕಟ್ತಾರೆ ಗ್ರಾಮಸ್ಥರೆಲ್ಲರೂ ಸೇರಿ. ಅವರ ಆಶ್ಚರ್ಯಕ್ಕೆ ಕೆರೆ ಕೋಡಿ ಸತಿ ಒಡೆಯುವುದಿಲ್ಲ. ಸಂಪಾದ ನೀರು ಕೆರೆ ಕೋಡಿ ತುಂಬಾ ಹರಿತಿರುತ್ತೆ. ಆ ನೀರು ತುಂಬಿ ಜನರಿಗೆ ಬರಗಾಲದಲ್ಲಿ ಉಪಯೋಗ ಆಗ್ತಿರುತ್ತೆ. ಆ ಒಂದು ಕೋಡಿಯನ್ನು ನೀವು ಇವತ್ತಿಗೂ ಸಹ ಯರಗೋಳದಲ್ಲಿ ನೋಡ್ಬೋದು. ಇದು ಜಯತೀರ್ಥರು ತೋರಿಸಿದಂತಹ ಮಹಾ ಮಹಿಮೆಗಳು. ಇಂತಹ ಜಯತೀರ್ಥರು ನಮಗೆ ಅತ್ಯಂತ ಮೇರುಕೃತಿಗಳನ್ನು ರಚಿಸಿಕೊಟ್ಟಿದ್ದಾರೆ. ಯಾವುದು?
ಗೀತ ಪ್ರಸ್ಥಾನ, ಉಪನಿಷತ್ ಪ್ರಸ್ಥಾನ, ಪ್ರಕರಣಗಳು, ಋಕ್ ಪ್ರಸ್ಥಾನ, ಸ್ವತಂತ್ರ ಗ್ರಂಥಗಳನ್ನು ಬರೆದಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ, ತತ್ವಪ್ರಕಾಶಿಕ, ಅನುವಾಖ್ಯಾನ ಟೀಕೆ, ಶ್ರೀಮನ್ ನ್ಯಾಯಸುಧ ಹಾಗೂ ನ್ಯಾಯ ವಿಕರಣ ಟೀಕೆಗಳು. ಇಂಥ ಜಯತೀರ್ಥರ ಬಗ್ಗೆ ಹಲವಾರು ಮಹಾನ್ ಸಂತರು, ಮಹಾಮಹಿಮರು ಅವರ ಬಗ್ಗೆ ವರ್ಣಿಸಿದ್ದಾರೆ. ಯಾರು ಈ ಮಹಾಮಹಿಮರು, ಹೇಗೆಂದು ವರ್ಣಿಸಿದ್ದಾರೆ? ಮಹಾಮಹಿಮರಾದ ಚಂದ್ರಿಕಾಚಾರ್ಯರೆಂದೇ ಪ್ರಸಿದ್ಧರಾದ ಶ್ರೀ ವ್ಯಾಸರಾಜರು ಜಯತೀರ್ಥರ ಬಗ್ಗೆ ತಮ್ಮ ಕೃತಿಗಳಲ್ಲಿ ಹಾಗೂ ತಮ್ಮ ಗ್ರಂಥಗಳಲ್ಲಿ ಪರಿಪರಿಯಾಗಿ ವರ್ಣಿಸಿದ್ದಾರೆ. ಏನಂತ ವರ್ಣಿಸಿದ್ದಾರೆ? ವ್ಯಾಸರಾಜರು ಜಯತೀರ್ಥರನ್ನು ಎದುರಾರೈ ಗುರುವೇ ನಿಮಗೆ ಸಮನಾರೈ, ಎದುರಾರೈ ಗುರುವೇ ನಿಮಗೆ ಸಮನಾರೈ ಅಂತ ವರ್ಣಿಸಿದ್ದಾರೆ. ಅಷ್ಟೇ ಅಲ್ಲದೆ ಶ್ರೀ ವಾದಿರಾಜರು ಸಹ ಜಯತೀರ್ಥರ ಬಗ್ಗೆ ಪರಿಪರಿಯಾಗಿ ಹೊಗಳ್ತಾರೆ. ಅವರ ಮೇಲೆ ಒಂದು ಕೃತಿಯನ್ನು ಸಹ ರಚಿಸ್ತಾರೆ. ಜಯವಿತ್ತು ಜಗದೊಳಗೆ ಭಯವ ಪರಿಹರಿಸೋ ಜಯರಾಯ ಜಯರಾಯ ಅಂತ ಅವರನ್ನು ವರ್ಣಿಸ್ತಾರೆ. ಇವರಿಷ್ಟೇ ಅಲ್ಲದೆ ವಿಜಯದಾಸರು ಕೂಡ ಜಯತೀರ್ಥರನ್ನ ಪರಿಪರಿಯಾಗಿ ಹೊಗಳ್ತಾರೆ. ಟೀಕಾಚಾರ್ಯರ ಪಾದ ಸೋಕಿದ ಕೊನೆದುಳಿ ತಾಕಿದ ಮನುಜನಿಗೆ ಅಂತ ವರ್ಣಿಸ್ತಾರೆ. ವರದೇಶ ಬಿಟ್ಟಲ್ಲರು ಶ್ರೀ ಜಯತೀರ್ಥರನ್ನು ಇತಿಕುಲ್ಲ ಮುಕುಟ ಶ್ರೀ ಜಯತೀರ್ಥ ಅಂತ ವರ್ಣಿಸ್ತಾರೆ. ಇಂತಹ ಮಹಾಮಹಿಮರ ಬಗ್ಗೆ ನಮ್ಮ ಧರೆಯೊಳಗೆ ಕಲಿಯುಗದ ಕಲ್ಪತರು ಕಾಮಧೇನುಗಳಾದ ಶ್ರೀ ರಾಘವೇಂದ್ರ ಗುರುಸಾರ್ವಭೌಮರು ಸಹ ವರ್ಣಿಸ್ತಾರೆ. ಜಯತೀರ್ಥರ ನ್ಯಾಯಸುಧೆಯ ಒಂದೊಂದು ಅಕ್ಷರ ಸಾವಿರ ಪದಕ್ಕೆ ಸಮ, ಅದರಲ್ಲಿ ಸಾವಿರ ಅರ್ಥಗಳ ಅಡಗಿದೆ. ಇಂತಹ ಜಯತೀರ್ಥರು ನಮ್ಮ ಮೇಲೆ ತಮ್ಮ ಕರುಣೆಯನ್ನು ಇಡಲಿ ಅಂತ ಹೇಳ್ತಾರೆ. ಜಯತೀರ್ಥರು ತಮ್ಮ ಮಹಿಮೆಗಳನ್ನು ತೋರಿಸುತ್ತಾ ಧರೆಯೊಳಗೆ ಇದ್ದ ಎಲ್ಲ ಜನರ ಉದ್ಧಾರವನ್ನು ಮಾಡ್ತಾರೆ. 20 ವರ್ಷಗಳ ಕಾಲ ವೇದಾಂತ ಸಾಮ್ರಾಜ್ಯದಲ್ಲಿ ಕಂಗೊಳಿಸಿದಂತಹ ಜಯತೀರ್ಥರು ತಮ್ಮ ಬೃಂದಾವನವು ತಮ್ಮ ಗುರುಗಳಾದ ಅಕ್ಷೋಭ್ಯ ತೀರ್ಥರ ಬಳಿ ಆಗಬೇಕಂತ ಇಚ್ಛಿಸ್ತಾರೆ. ಅಂತೆಯೇ ತಮ್ಮ ಮುಂದಿನ ಉತ್ತರಾಧಿಕಾರಿಯಾದ ವಿದ್ಯಾಧಿರಾಜರಿಗೆ ಸನ್ಯಾಸತ್ವವನ್ನು ಒಪ್ಪಿಸಿ, ಹಾಗೆ ಜಯತೀರ್ಥರು ಮಳಕೇಡದ ಕಾಗಿನಿ ತಟದಲ್ಲಿ ತಮ್ಮ ಗುರುಗಳ ಬೃಂದಾವನದ ಪಕ್ಕದಲ್ಲಿ ಹರಿಪಾದವನ್ನು ಸೇರ್ತಾರೆ. ಜಯತೀರ್ಥರು ಮಾಡಿದ ಈ ನ್ಯಾಯಸುಧ ಎಂಥ ಗ್ರಂಥ ಅಂದ್ರೆ, ಒಬ್ಬರ ಬಗ್ಗೆ ವರ್ಣಿಸಲು ಅದು ಒಂದು ಚೆಕ್ ಪಾಯಿಂಟ್ ಆಗಿ ನಿಲ್ಲುತ್ತೆ, ಅಥವಾ MVP ಆಗಿ ನಿಲ್ಲುತ್ತೆ. ಹೆಂಗೆ ಅಂದ್ರೆ, ಒಬ್ಬ ಯತಿ ಅಥವಾ ಒಬ್ಬ ವಿದ್ವಾಂಸ ಇಷ್ಟು ಬಾರಿ ಶ್ರೀಮನ್ ನ್ಯಾಯಸುಧ ಮಂಗಳೋತ್ಸವವನ್ನು ಮಾಡಿದ್ದಾನೆ ಅಂತ ಕೇಳ್ತೀವಿ. ಆ ನ್ಯಾಯಸುಧೆಗೆ ಇರುವಂತಹ ತಾಕತ್ತು ಅಂತದ್ದು. ಯಾವುದೇ ಒಬ್ಬ ವ್ಯಕ್ತಿ ಎಷ್ಟು ಬಾರಿ ನ್ಯಾಯಸುಧೆ ಮಾಡಿದನೋ ಅಷ್ಟು ಅವನ ಪಾಂಡಿತ್ಯ ಅಂತ ತಿಳಿಬೇಕು. ಅಂತಹ ಮಹಾನ್ ಮೇರುಕೃತಿಯನ್ನು ಕೊಟ್ಟ ಶ್ರೀ ಜಯತೀರ್ಥರಿಗೆ ನಮಸ್ಕಾರಗಳು. ಜಯತೀರ್ಥರು ನಮ್ಮೆಲ್ಲರ ಮೇಲೆ ತಮ್ಮ ಕರುಣೆಯನ್ನು ಅನುಗ್ರಹಿಸಲಿ ಅಂತ ಕೇಳ್ತಾ, ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.